सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरं। नमः श्रीतुलसीदास सद्वरिष्ठाय धीमते पूरितं हृदयं येन रामप्रेमामृतेन मे। नीलाम्बुजश्यामलकोमलाङ्गं सीतासमारोपितवामभागं पाणौ महानायकचारुचापं नमामि रामं रघुवंशनाथम्। अतुलितबलधामं हेमशैलाभदेहं धनुजवनकृशानं ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वातजातं नमामि। रघुपतिप्रियभक्तं वातजातं नमामि। राम राम सीता राम रामचंद्र पाहि मां। रामकृष्ण गोविंद हरे पाहि मां। राम राम सीता राम रामचंद्र पाहि मां। रामकृष्ण गोविंद हरे पाहि मां। हर हर गंगाधर नीलकंठ पाहि मां। हर हर गंगाधर नीलकंठ पाहि मां। रामकृष्ण गोविंद हरे पाहि मां। राम राम सीता राम रामचंद्र पाहि मां। रामकृष्ण गोविंद हरे पाहि मां। कृष्ण कृष्ण गोपाल वासुदेव पाहि मां। कृष्ण कृष्ण गोपाल वासुदेव पाहि मां। राम
ಕೃಷ್ಣ ಗೋವಿಂದ ಹರೇ ಪಾಹಿ ಮಾಂ. ರಾಮ ಸೀತಾರಾಮ ರಾಮಚಂದ್ರ ಪಾಹಿ ಮಾಂ. ರಾಮ ಕೃಷ್ಣ ಗೋವಿಂದ ಹರೇ ಪಾಹಿ ಮಾಂ. ರಾಮ ಕೃಷ್ಣ ಗೋವಿಂದ ಹರೇ ಪಾಹಿ ಮಾಂ. श्री राम जय जय राम. 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 जय जय राम. श्री रामचंद्र भगवान की. ತುಳಸಿ ರಾಮಾಯಣದ ಸುಂದರಕಾಂಡವನ್ನು ನಾವು ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಸಮುದ್ರ ಲಂಘನವನ್ನು ಮಾಡಿ ಲಂಕೆಗೆ ಬರ್ತಾನೆ ಆಂಜನೇಯ. ಅಲ್ಲಿಯ ಲಂಕಾ ವೈಭವವನ್ನು ನೋಡಿ ಒಂದು ಕ್ಷಣ ದಿಗ್ಭ್ರಾಂತನಾಗ್ತಾನೆ ಅವನು ಕೂಡ. ಹೇಗೆ ದುಷ್ಟರ ಒಂದು ಸಂಘವೇ ಇದ್ರೂ ಕೂಡ ಅಲ್ಲಿ ಯಾರಾದರೂ ಕೂಡ ಒಬ್ಬರಾದರೂ ಒಳ್ಳೆಯವರು ಇದ್ದೇ ಇರ್ತಾರೆ ಅಂತಕ್ಕಂಥ ಒಂದು ಮಾತಿನಂತೆ ವಿಭೀಷಣನ ಪರಿಚಯ ಆಂಜನೇಯನಿಗಾಗ್ತದೆ. ಹೀಗೆ ಲೋಕಾಭಿರಾಮವಾಗಿ ಅವರ ಜೊತೆ ಮಾತನಾಡುವಾಗ ವಿಭೀಷಣ ಹೇಳ್ತಾನೆ, ಹೇ ಭಕ್ತ, ನನ್ನ ಸ್ಥಿತಿ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಅಥವಾ ಈ ಲಂಕೆಯಲ್ಲಿ ಹೇಗಿದೆ ಅಂತಂದರೆ, ವಿಭೀಷಣ ಉದಾಹರಣೆಯನ್ನು ಕೊಡ್ತಾನೆ. ಹಲ್ಲುಗಳ ನಡುವೆ ಒಂದು ಮಧ್ಯದಲ್ಲಿ ಹೇಗೆ ನಾಲಿಗೆ ಇದೆ ಆ ರೀತಿಯಲ್ಲಿ ನನ್ನ ಸ್ಥಿತಿ ಇದೆ. ಸ್ವಲ್ಪ ಎಚ್ಚರ ತಪ್ಪಿದರೆ ಆ ಹಲ್ಲು ನನ್ನನ್ನು ಕಚ್ಚಿಬಿಡುತ್ತೆ. ಅಷ್ಟು ಬಹಳಷ್ಟು ಸೂಕ್ಷ್ಮವಾದಂತಹ, ಅಷ್ಟು ಜಾಗರೂಕವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನನ್ನ ಶರೀರ ರಾಕ್ಷಸ ಶರೀರ ಆದ್ದರಿಂದ ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ನನ್ನ ಶರೀರವೂ ಸಹಕಾರ ಕೊಡೋದಿಲ್ಲ, ನನ್ನ ಸುತ್ತಮುತ್ತಲಿನ ಪರಿಸರವೂ ಕೂಡ ಸಹಕಾರ ಕೊಡ್ತಾ ಇಲ್ಲ. ಆದರೂ ಕೂಡ ನನ್ನ ಹೃದಯದಲ್ಲಿ ಆ ಹರಿಯ ಪ್ರತಿ, ಭಗವಂತನ ಪ್ರತಿ ಒಂದು ಭಕ್ತಿ ಇದೆ. ಇದೇ ಭಗವಂತನ ಒಂದು ಕೃಪೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾನೆ.
ಅನಂತರ ತ್ರಿಜಟಿಯ ಮೂಲಕ ಅವನಿಗೆ ಪರಿಚಯವಾಗುತ್ತೆ. ಲಂಕೆಯಲ್ಲಿ ಅಶೋಕ ವನದಲ್ಲಿ ಇರ್ತಕ್ಕಂಥ ಸೀತೆ ಭೇಟಿಯಾಗ್ತಾನೆ. ರಾಮನ ಸುಂದರವಾಗಿರ್ತಕ್ಕಂಥ ಕಥೆಗಳನ್ನು ಹೇಳಿ ಸೀತೆಯ ವಿಶ್ವಾಸವನ್ನು ಗಳಿಸ್ತಾನಂತೆ ಆಂಜನೇಯ. ಗಮನಿಸಿ, ಈ ಜಗತ್ತಿನಲ್ಲಿ ಮಾತು ಅನ್ನುವಂಥದ್ದು ಏನಿದೆ ಎಷ್ಟು ಪ್ರಭಾವಶಾಲಿ. ಒಂದು ವೇಳೆ ಈ ಜಗತ್ತಿನಲ್ಲಿ ನೀವು ಸುಂದರವಾದಂಥ ಮಾತುಗಳನ್ನು ಆಡಲಿಕ್ಕೆ ಕಲಿತ್ರೆ ಈ ಜಗತ್ತನ್ನೇ ಗೆಲ್ಬೋದು. ಯಾಕಂದರೆ ರಾಮ ಮತ್ತು ಹನುಮಂತನ ಮಧ್ಯದಲ್ಲಿ ಏನೊಂದು ಸಂವಾದ ನಡೀತು, ಆ ಸಂವಾದದಲ್ಲಿಯೂ ಕೂಡ ಅಷ್ಟೇ ರಾಮ ಪ್ರಭಾವಿತನಾಗಿದ್ದು ಹನುಮಂತನ ಮಾತುಗಳಿಂದ. ಸೀತೆಗೂ ಕೂಡ ಅಷ್ಟೇ ಹನುಮಂತನ ಮೇಲೆ ಒಂದು ವಿಶ್ವಾಸ ಉಂಟಾಗಿದ್ದು ಆ ಹನುಮಂತನ ಮಾತುಗಳಿಂದ. ಸುಭಾಷಿತಕಾರ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾನೆ, ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ. ಪ್ರೀತಿಯ ಎರಡು ಮಾತುಗಳಿಂದ ಈ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳು ಕೂಡ ತೃಪ್ತರಾಗ್ತಾರಂತೆ, ಬಹಳ ಖುಷಿ ಆಗ್ತಾರೆ, ಬಹಳ ಸಂತೋಷವನ್ನು ಹೊಂದುತ್ತಾರೆ. ವಚನೇಕಾ ದರಿದ್ರತ, ಮಾತಾಡಲಿಕ್ಕೆ ಏನು ದರಿದ್ರತೆ ಇದೆ, ಎರಡು ಒಳ್ಳೆ ಮಾತಾಡಿ ಅಂತ. ಅದು ಒಂದು ಮಾತಾಡೋದಿಲ್ಲ ನಾವು ಈ ಜೀವನದಲ್ಲಿ. ಈ ಒಂದು ಚಾಕುನ ಮತ್ತೊಬ್ಬನಿಗೆ ಹಾಕಿದರೆ ಸ್ವಲ್ಪ ದಿವಸ ಆದಮೇಲೆ ಮರ್ತೋಗ್ಬಿಡ್ತಾನೆ ನಾವು, ಕಲೆ ಹೊರಟೋಗ್ಬಿಡುತ್ತೆ. ಮಾತಿನಿಂದ ಆದಂಥ ಒಂದು ಗಾಯ ಏನಿದೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಗಮನಿಸಿ, ನೀವು 20-25 ವರ್ಷಗಳ ಹಿಂದೆ ಯಾರೊಬ್ಬ ವ್ಯಕ್ತಿ ನನಗೆ ತುಚ್ಛವಾಗಿ ಮಾತಾಡಿರ್ತಕ್ಕಂಥ, ಅಪಮಾನಗೊಳಿಸಿರ್ತಕ್ಕಂತಹ ಅಥವಾ ಏನೋ ನೋವುಂಟು ಮಾಡಿರ್ತಕ್ಕಂಥ ಮಾತುಗಳನ್ನು ಆಡಿದಾಗ 20-25 ವರ್ಷ ಆಗಿರುತ್ತೆ. ಎಷ್ಟೋ ಹಗಲು ಎಷ್ಟೋ ರಾತ್ರಿ ಆಗಿದೆ, ಇನ್ನೂ ನೆನಪಿರುತ್ತೆ. ಯಾಕೆ? ಶಬ್ದಕ್ಕೆ ಅಷ್ಟು ಅಂಟ್ಕೊಂಡಿದ್ದೀವಿ ನಾವು ಈ ಜಗತ್ತಿನಲ್ಲಿ. ಗಮನಿಸಿ ನೀವು, ಯಾರೋ ಒಬ್ಬ ಪೊಲಿಟಿಷಿಯನ್ ಬರ್ತಾನೆ, ಎಂಥ ಅದ್ಭುತ ಶಬ್ದಗಳ ಪ್ರಯೋಗವನ್ನು ಮಾಡ್ತಾನೆ, ಎಲ್ಲರೂ ಎತ್ತಿ ಕಲ್ಲು ತಗೊಂಡು ಮಸೀದಿಗೆ ಬಿಸಾಡ್ತಾರೆ. ಇನ್ನೊಬ್ಬ ಬರ್ತಾನೆ, ಅವನು ಅದ್ಭುತವಾಗಿ ಮಾತಾಡ್ತಾನೆ, ಅವನು ಎಲ್ಲ ಕಲ್ಲನ್ನೆತ್ತಿ ಮಂದಿರದ ಮೇಲೆ ಬಿಸಾಡ್ತಾನೆ. ಏನು ಮಾತುಗಳು, ಟೊಳ್ಳು ಮಾತುಗಳು. ಮಾತುಗಳಲ್ಲಿ ಶಕ್ತಿಯೇ ಇಲ್ಲ, ಮಾತುಗಳಲ್ಲಿ ಏನಿಲ್ಲ. ಆದರೆ ಆ ಮಾತುಗಳಿಂದ ಎಷ್ಟು ಪ್ರಭಾವಿತರಾಗ್ತೀವಿ ನಾವು ಅಂತಂದರೆ ಏನು ಬೇಕಾದ್ರೂ ಮಾಡ್ತೀವಿ. ಆದರೆ ಅದು ಕೂಡ ಒಂದು ಸಾಧನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಎಲ್ಲಿ ಉಪಯೋಗಿಸ್ಬೇಕು ಅದನ್ನು ಅನ್ನೋಂಥದ್ದನ್ನು ನಾವು ಕಲಿಬೇಕು. ಯಾವಾಗ ನಾವು ಅದನ್ನು ಕಲಿತೀವಿ ಆವಾಗ ಈ ಜೀವನದಲ್ಲಿ ನಾವು ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದನ್ನು ನಮಗೆ ಹನುಮಂತ ಈ ಸುಂದರಕಾಂಡದಲ್ಲಿ ತೋರಿಸ್ತಾನೆ. ಎಷ್ಟು ಸುಂದರವಾದಂತಹ ಮಾತುಗಳನ್ನು ಅವನು ಆಡ್ತಾನೆ ಅಂತಂದರೆ, ಯಾರನ್ನೂ ನಂಬದೇ ಇರತಕ್ಕಂತಹ ಸೀತಾಮಾತೆ ಅವನನ್ನು ನಂಬುತ್ತಾಳೆ. ಯಾವಾಗ ಉಂಗುರವನ್ನು ನೋಡಿದ್ಲು ಅವಳಿಗೆ ನೆನಪಾಗುತ್ತೆ, ಹೌದಲ್ವಾ, ನಮ್ಮ ಮದುವೆಯಲ್ಲೇ ಆಗಿ ಕೊಟ್ಟಂಥ ಉಂಗುರ ಅಲ್ವಾ ಇದು, ತಕ್ಷಣ ನೆನಪಾಗುತ್ತೆ. ಅವನನ್ನು ಪೂರ್ತಿ ನಂಬುತ್ತಾಳೆ. ಅಷ್ಟು ಮಾತ್ರ ಅಲ್ಲ, ಅವನು ಏನೇನು ಕಥೆಯನ್ನು ಹೇಳ್ತಾ ಹೋದ ಎಲ್ಲವನ್ನು ಕಥೆಯನ್ನು ಕೇಳ್ತಾಳೆ. ದೊಡ್ಡ ಗಲಾಟೆಯನ್ನೇ ಮಾಡ್ತಾನೆ ಅಶೋಕವನದಲ್ಲಿ, ಗಿಡ ಮರಗಳನ್ನು ಕಿತ್ತು ಹಾಕ್ತಾನೆ, ನಾನಾ ರೀತಿಯ ರಾಕ್ಷಸರು ಬರ್ತಾರೆ, ಎಲ್ಲರನ್ನೂ ಕೊಂದು ಹಾಕ್ತಾನೆ. ಕೊನೆಗೆ ಮೇಘನಾದ ಬಂದು ಅವನನ್ನು ಬಂಧಿಸಿ ರಾವಣನ ಬಳಿ ಕರ್ಕೊಂಡು ಹೋಗ್ತಾನೆ. ರಾವಣನ ಬಳಿ ಅವನನ್ನು ಕರ್ಕೊಂಡು ಹೋದಾಗ ಆಂಜನೇಯ ರಾಮನ ಬಳಿ ಒಂದಿಷ್ಟು ಮಾತುಗಳನ್ನು ಆಡ್ತಾನೆ, ಭಾಳ ಸುಂದರವಾದಂಥ ಮಾತುಗಳು. ಗಮನಿಸಿ, ಜಗತ್ತಿನಲ್ಲಿ ನಾವು ಇನ್ನೊಬ್ಬರಿಗೆ ಉಪದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ, ಇನ್ನೊಬ್ಬರು ನಮಗೆ ಉಪದೇಶ ಕೊಟ್ಟರೆ ನಮ್ಗೆ ಅದಷ್ಟು ಇಷ್ಟ. ಅದರಲ್ಲೂ ಲಂಕಾಧೀಶ. ಗಮನಿಸಿ, ಇಡೀ ಲಂಕೆ ಸಂಪೂರ್ಣವಾಗಿ ಸಮುದ್ರದಿಂದ ಸುತ್ತುವರೆದಿತ್ತು, ಭಯಾನಕ ಸಮುದ್ರ. ಆದ್ದರಿಂದ ಲಂಕೆಗೆ ಯಾರಿಂದಲೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಗರ್ವ ಇತ್ತು. ಅಷ್ಟು ಮಾತ್ರ ಅಲ್ಲ, ನವಗ್ರಹಗಳು ಅಲ್ಲಿದ್ದರು, ಅವನ ರಕ್ಷಣೆಗೆ ನಿಂತುಕೊಂಡಿದ್ದರು. ಅಷ್ಟ ದಿಕ್ಪಾಲಕರು ಅವನನ್ನು ಕಾಯ್ತಾ ಇದ್ದರು. ಯೌವನವಿತ್ತು, ಸೌಂದರ್ಯವಿತ್ತು, ಐಶ್ವರ್ಯವಿತ್ತು, ಸಂಪತ್ತಿತ್ತು, ಅಧಿಕಾರವಿತ್ತು,
ಗಮನಿಸಿದ್ದೀರಾ ನೀವು? ಅವನ ಚಿಕ್ಕಪ್ಪ ಕುಬೇರ, ರಾವಣನ ಚಿಕ್ಕಪ್ಪ ಕುಬೇರ. ಜಗತ್ತಿನಲ್ಲಿ ಯಾರ ಹತ್ರ ವಿಮಾನ ಇರಲಿಲ್ಲ, ರಾವಣನ ಹತ್ರ ವಿಮಾನ ಇತ್ತು, ಪ್ರೈವೇಟ್ ಜೆಟ್. ಕುಬೇರ ಕೊಟ್ಟಿದ್ದಲ್ಲ, ಬಲವಂತವಾಗಿ ಕಿತ್ಕೊಂಡು ಬಂದಿದ್ದು. ಕುಬೇರ ಅಸಹಾಯಕನಾಗಿತ್ತು, ಅವನೊಬ್ಬನೇ ಓಡಾಡ್ತಾ ಇದ್ದದ್ದು ಅಲ್ಲ. ನಮ್ಮ ಪೂಜ್ಯ ಸ್ವಾಮೀಜಿ ನನಗೆ ಕೇಳ್ತಾ ಇದ್ರು, ರಾವಣೇನು ಓಡಾಡ್ತಾ ಇದ್ದ ಮರೆ, ಉಳಿದವರಲ್ಲಿ ಯಾಕೆ ಓಡಾಡ್ತಾ ಇದ್ರು? ಯಾರು ಬರ್ತಾನೆ ಇರಲಿಲ್ಲ ಲಂಕೆಗೆ. ಯಾಕೆ? ಲಂಕಾ ಅನ್ನಿಸೋದು ಅಷ್ಟು ಸೇಫ್ ಅಲ್ಲ, ಯಾರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವ ಇತ್ತು ರಾವಣನಿಗೆ. ಒಂದು ಸಣ್ಣ ಕೋತಿ ಬಂದು ರಾವಣನ ಅತ್ಯಂತ ಪ್ರಿಯಪಾತ್ರವಾಗಿರ್ತಕ್ಕಂಥ ಅಶೋಕವನವನ್ನು ಧ್ವಂಸ ಮಾಡಿದಾಗ, ಎಷ್ಟೋ ಜನರನ್ನು ಸಾಯಿಸಿದಾಗ, ಸ್ವಂತ ಮಗನನ್ನೇ ಕೊಂದಾಗ ಬಹಳ ನೋವಾಯಿತು ಅವನಿಗೆ, ಬಹಳ ಬೇಸರವಾಯಿತು. ಅಷ್ಟು ಮಾತ್ರ ಅಲ್ಲ, ಸ್ವಲ್ಪ ಅಳುಕು ಕೂಡ ಉಂಟಾಯಿತು. ಏನಿದು, ತುಂಬ ಸೇಫ್ ಅಂದ್ಕೊಂಡಿದ್ದೆ, ಹೀಗಾಗೋಯ್ತಲ್ಲ. ಅಂಥದ್ರಲ್ಲಿ ಹೇಳ್ಕೊಂಡು ಬಂದು ಆ ಸ್ಥಾನದಲ್ಲಿ ಕೂರಿಸಿದಾಗ ಆಂಜನೇಯ ರಾವಣನಿಗೆ ಹೇಳ್ತಾ ಇದ್ದಾನೆ, ಗಮನಿಸಿ, ಹೇ ರಾವಣ, ನೀನು ತಿಳ್ಕೊಂಡಿದೀಯಾ, ಇಡೀ ಲಂಕೆಯನ್ನು ಸಮುದ್ರ ಆವರಿಸಿಕೊಂಡಿದೆ, ಆದ್ದರಿಂದ ಲಂಕೆ ಅನ್ನಿಸೋದು ಅತ್ಯಂತ ಸೇಫ್, ಅತ್ಯಂತ ಬಲಯುತ, ಯಾರು ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ, ನಿರ್ಭಯ ಅನ್ನೋಂಥ ಭಾವನೆ ಇದೆ. ತಪ್ಪು. ಗಮನಿಸಿ, ಯಾರಿಗೂ ಹುಷಾರಿಲ್ಲ ಅಂತ ಗೊತ್ತಿರುತ್ತೆ ನಮಗೆ, ನಾವು ಹೋಗಿ ಅವ್ರಿಗೆ ಕೇಳ್ತೀವಿ, ಹೇಗಿದ್ದಾರೋ ಅವರು? ಇಲ್ಲ, ಅವರ ಕೈ ಕಾಲೆಲ್ಲ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಬ್ರೈನು ಎಲ್ಲ ಫಸ್ಟ್ ಕ್ಲಾಸ್, ಏನೇನು ಕೇಳ್ತೀವಿ ಎಲ್ಲ ಚೆನ್ನಾಗಿದೆ, ಮತ್ತು ಹೃದಯ ಒಂದು ಕೆಲಸ ಮಾಡ್ತಾರೆ, ಹೃದಯ ಒಂದು ಕೆಲಸ ಮಾಡ್ತಾಯಿಲ್ಲ, ಉಳಿದದ್ದೆಲ್ಲ ಚೆನ್ನಾಗಿದೆ. ಏನರ್ಥ? ಸತ್ತೋಗಿದ್ದಾನೋ ಅವನು. ಏನು ಪ್ರಯೋಜನ ಅದು ಒಂದು ಚೆನ್ನಾಗಿಲ್ಲದೆ ಇದ್ದರೆ? ಉಳಿದದ್ದೆಲ್ಲವೂ ಕೂಡ ಚೆನ್ನಾಗಿದ್ದರೆ. ಹೌದು. ಹಾಗೆಯೇ ನಿನ್ನ ಹತ್ರ ಏನೆಲ್ಲ ಇರಬಹುದು ಅಲ್ಲ. ಇನ್ನೊಂದು ಸರಿ ಹಿಂದೆ ಈ ಕುದುರೆಗಳನ್ನು ಸಾಕ್ತಕ್ಕಂಥ ಒಂದು ಹವ್ಯಾಸ ಆಗಿನ ಕಾಲದಲ್ಲಿ. ಹಿಂದೆ ಎಲ್ಲ ಐಶ್ವರ್ಯ ಸಂಪತ್ತು ಅಂತಂದರೆ ಜನರು ನೋಡ್ತಾ ಇದ್ದಕ್ಕಂಥ ರೀತಿ ಬೇರೆಯಾಗಿತ್ತು. ಯಾರ ಹತ್ರ ಹಸುಗಳು ಜಾಸ್ತಿ ಇದೆ ಅಂಥವ್ರನ್ನ ಶ್ರೀಮಂತರು ಅಂತ ಕರಿತಿದ್ರು, ಯಾರ ಹತ್ರ ಕುದುರೆಗಳು ಜಾಸ್ತಿ ಇವೆ ಅಂಥವ್ರನ್ನ ಶ್ರೀಮಂತರು ಅಂತ ಕರಿತಿದ್ರು, ಯಾರ ಹತ್ರ ಆನೆಗಳು ಜಾಸ್ತಿ ಇವೆ ಅವರನ್ನು ಶ್ರೀಮಂತರು ಅಂತ ಕರಿತಿದ್ರು. ಹಾಗೆ ಒಬ್ಬನಿಗೆ ಕುದುರೆ ಅಂದರೆ ಭಾಳ ಹುಚ್ಚು. ಯಾರ್ದೋ ಮನೆಯಲ್ಲಿ ಒಂದು ಕುದುರೆ ಇತ್ತು, ಆ ಕುದುರೆ ಬಗ್ಗೆ ಅವನಿಗೆ ಬಹಳಷ್ಟು ಆಸಕ್ತಿ. ಅವನು ಯಾವಾಗಲೂ ಕೇಳೋನು, ಹೇಗಿದೆ ಕುದುರೆ? ಅವನು ಹೇಳೋನು, ಕುದುರೆ ಒಂದೇ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ ಆ ಕುದುರೆಯಲ್ಲಿ, ಅದರ ಕಾಲುಗಳು ಎಷ್ಟು ಸುಂದರ, ಅದರ ಕಿವಿಗಳು ಎಷ್ಟು ಸುಂದರ, ಅದರಲ್ಲಿ ಇಂತಿಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಗುಣಗಳಿವೆ. ಒಂದೇ ಒಂದು ಸಮಸ್ಯೆ ಇದೆ ಆ ಕುದುರೆಯಲ್ಲಿ, ಅದು ಇವತ್ತು ಬೆಳಿಗ್ಗೆಯಿಂದ ಶುರುವಾಗಿರೋದು. ಅದೇನು ಸಮಸ್ಯೆ? ಇವತ್ತು ಬೆಳಿಗ್ಗೆ ಸತ್ತೋಯ್ತು, ತಗೊಂಡೇನು ಮಾಡೋದು? ಏನಕ್ಕೆ ಈ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ ಆಂಜನೇಯ ರಾವಣನಿಗೆ? ಅವನು ಹೇಳ್ತಾ ಇದ್ದಾನೆ, ನಿನ್ನ ಹತ್ರ ಸಂಪತ್ತಿದೆ, ನಿನ್ನ ಹತ್ರ ಐಶ್ವರ್ಯವಿದೆ, ನಿನ್ನ ಹತ್ರ ಸುತ್ತಲೂ ಕೂಡ ಸಮುದ್ರದ ರಕ್ಷಣೆ ಇದೆ, ನಿನ್ನ ಹತ್ರ ನೀನು ಬಯಸಿದಂತಹ ರಾಣಿಯರಿದ್ದಾರೆ, ಬೇಕಾದಂತಹ ದೊಡ್ಡ ದೊಡ್ಡ ಸೈನ್ಯ ನಿನ್ನ ಹತ್ರ ಇದೆ, ಅಪಾರ ಧನ ಇದೆ, ಅಪಾರ ಕೀರ್ತಿ ಇದೆ, ಅಪಾರ ಸಂಪತ್ತಿದೆ. ನಿನ್ನ ಅಂತಃಕರಣದಲ್ಲಿ ಭಗವಂತನ ಪ್ರತಿ ಭಕ್ತಿ ಇಲ್ಲ. ಅದು ಒಂದನ್ನು ನೀನು ಬೆಳೆಸ್ಕೋ, ನೀನು ಈ ಜಗತ್ತಿನಲ್ಲಿ ನಿನ್ನನ್ನು ಹಿಡಿಯೋರು ಯಾರಿಲ್ಲ. ಯಾಕೆ? ಶರೀರ ಸುಂದರವಾಗಿದೆ, ಪುತ್ರರಿದ್ದಾರೆ, ಕೀರ್ತಿ ಇದೆ, ಅಪಾರವಾಗಿರ್ತಕ್ಕಂಥ ಧನ ಇದೆ. ಮದೋನ್ಮತ್ತದಿಂದ ಕೂಡಿರ್ತಕ್ಕಂತಹ ಆನೆಗಳನ್ನು ಮನೆ ಎದುರುಗಡೆಗೆ ಕಟ್ತಿದ್ರಂತೆ ಹಿಂದೆ. ಅವು ಘೀಳಿಡ್ತಾ ಇದ್ದು, ಅವು ಘೀಳಿಡ್ತಾ ಇದ್ದರೆ ಜನ ನೋಡಿ ಓ ಅಲ್ಲ. ಇವಾಗೆಲ್ಲ ನಾವು ಯಾರ್ದಾರು ಮನೆ ಮುಂದೆ ಹೋಗುವಾಗ ದೊಡ್ಡ ದೊಡ್ಡ ಕಾರ್ಗಳಿದ್ರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ರೆ, ದೊಡ್ಡ ದೊಡ್ಡದು ಏನು ಯಾವುದನ್ನು ನಾವು ಶ್ರೀಮಂತಿಗೆ ಅಂತ ಕರಿತೀವಿ ಅಂಥ ವಸ್ತುಗಳನ್ನು ನಾವು ನೋಡಿದಾಗ ಹೇಗೆ ಕಣ್ಣರಳಿಸಿ ನೋಡ್ತೀವಿ, ಹಿಂದೆಲ್ಲ ಜನ ಹಾಗೆ ನೋಡೋರಂತೆ.
ಘೀಳಿಡ್ತಕ್ಕಂಥ ಆನೆಗಳು ಎದುರುಗಡೆಗಲ್ಲಿದ್ದರೆ ಅವರು ದೊಡ್ಡ ಕಣ್ಣರಳಿಸಿ ನೋಡೋರು ಅಂತ, ಓ ಇಂಥ ಜಾತಿದಿದೆ ಇಲ್ಲಿ. ಅತ್ಯಂತ ವೇಗವಾಗಿ ಓಡ್ತಕ್ಕಂತಹ ಕುದುರೆಗಳನ್ನು ಸಾಕ್ತಾ ಇದ್ರು ಜನ. ಆ ಕುದುರೆಗಳನ್ನು ಎದುರುಗಡೆಗೆ ಕಟ್ತಾಯಿದ್ರು. ಆ ಕುದುರೆಗಳ ನೋಡುವಾಗ, ಅದರ ಆರೋಗ್ಯವನ್ನು ನೋಡುವಾಗ ಎಂಥವ್ರಿಗೂ ಅನ್ನಿಸ್ತಾ ಇತ್ತು, ಅರೆ ಎಷ್ಟು ಚೆನ್ನಾಗಿದೆ. ಯಾರ ಮನೆಯಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಮಹಿಳೆಯರಿದ್ದಾರೆ ಜನ ಅಂತಿದ್ರಂತೆ, ಓ ಅಂಥವ್ರನ್ನು ನೋಡ್ತಿದ್ರು, ಅಂಥವ್ರ ಮನೆಗೆ ಹೋಗ್ತಿದ್ರು ಜನ. ಯಾರ ಮನೆಯ ಹೊರಗಡೆಗೆ ರಾಜರುಗಳು ಕಾಯ್ತಾ ಇರ್ತಿದ್ರು ಅಂಥವ್ರನ್ನ ಕಂಡ್ರೆ ಬಹಳಷ್ಟು ಆದರ, ಅಂಥವ್ರನ್ನ ಕಂಡ್ರೆ ಬಹಳಷ್ಟು ಗೌರವ ಅನ್ನಿಸುತ್ತಿತ್ತು. ಏನಿದ್ರೇನು ಅಂತಃಕರಣದಲ್ಲಿ ಭಕ್ತಿ ಇಲ್ಲ ಅಂದರೆ, ಅಂತಃಕರಣದಲ್ಲಿ ಪರಮಾತ್ಮನ ಸ್ಮರಣೆ ಅನ್ನೋದು ಇಲ್ಲ ಅಂದರೆ ಎಲ್ಲವೂ ಕೂಡ ವ್ಯರ್ಥ. ತುಳಸಿದಾಸರು ಇನ್ನೊಂದು ಕಡೆಗೆ ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾರೆ. ಸೂರ್ಯನ ಹಾಗೆ ತೇಜಸ್ಸಿದ್ರೇನು, ಕಾಮದೇವನ ಹಾಗೆ ಸುಂದರವಾಗಿದ್ದರೇನು, ಚಂದ್ರನ ಹಾಗೆ ಶಾಂತ ಸ್ವಭಾವ ಇದ್ರೇನಂತೆ, ಗಣೇಶನ ಹಾಗೆ ಇವನಿಗೆ ಮೊದಲು ಪೂಜೆಯೂ ಸಿಕ್ಕರೇನಂತೆ, ಶುಕದೇವನ ಹಾಗೆ ಅತ್ಯಂತ ಜ್ಞಾನಿಯಾದ್ರೇನಂತೆ, ಸರಸ್ವತಿಯ ಹಾಗೆ ಅತ್ಯಂತ ಸುಂದರವಾದಂಥ ವಾಗ್ಮಿಗಳಾದ್ರೇನಂತೆ, ದೀರ್ಘಾಯುಷ್ಯ ಆಗಿದ್ರೇನು, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಭಗವಂತನ ಪ್ರತಿ ಶರಣಾಗತಿ ಇಲ್ಲ, ರಾಮನ ಪ್ರತಿ ಭಕ್ತಿ ಇಲ್ಲ, ಎಲ್ಲವೂ ಕೂಡ ವ್ಯರ್ಥ. ಯಾಕಂದರೆ ರಾವಣನಲ್ಲಿ ಬಂಗಾರ ಇತ್ತು, ರಾವಣನಲ್ಲಿ ಪಾಂಡಿತ್ಯವಿತ್ತು, ರಾವಣನಲ್ಲಿ ಏನಿರಲಿಲ್ಲ, ಎಲ್ಲವೂ ಕೂಡ ಇತ್ತು. ಒಂದು ವೇಳೆ ಆ ಭಕ್ತಿ ಇಲ್ಲ, ಅವರು ಜೀವಂತ ಶವ ಇದ್ದ ಹಾಗೆ. ಇದನ್ನೇ, ಇದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಗ್ರಂಥ, ಆದ್ದರಿಂದ ಭಕ್ತಿಯ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಭಾಳ ದೊಡ್ಡ ಸಂತರಾಗಿ ಹೋದರು, ಸಿದ್ಧಾರೂಢರು ಅಂಥೇಳಿ. ಸಿದ್ಧಾರೂಢರು ಹುಬ್ಬಳ್ಳಿಯಿಂದ ಒಂದು 30-35 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಸಣ್ಣ ಊರು ಗರಗ ಅಂಥೇಳಿ, ಗರಗದ ಮಡಿವಾಳೇಶ್ವರು ಅಂಥೇಳಿ ಅವರು ಭಾಳ ದೊಡ್ಡ ಸಂತರಾಗಿ ಹೋದರು. ಒಂದು ಬಟ್ಟೆ ಹಾಕೋತಿರ್ಲಿಲ್ಲ ಅವರು, ಗರಗದ ಮಡಿವಾಳೇಶ್ವರು. ಸುತ್ತಮುತ್ತಲಿರೋ ಎಲ್ಲ ಜನ ಹೇಳೋರು, ಬಟ್ಟೆ ಒಂದು ಲಂಗೋಟಿ ಹಾಕು, ಏನಿದೆ ಅಸಹ್ಯ, ಯಾರ್ಯಾರು ನೋಡ್ತಾ ಇರ್ತಾರೆ, ಹಾಕು. ಅವರು ಅವಕ್ಕೆ ಯಾರು ಹೇಳಿದ ಮಾತು ಕೇಳ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಇರೋರು. ಒಂದು ಸಾರಿ ಸಿದ್ಧಾರೂಢರು ಗರಗಕ್ಕೆ ಭೇಟಿ ಕೊಡುವ ಒಂದು ಅವಕಾಶ ಬಂತು. ಆವಾಗ ಯಾವ ವ್ಯಕ್ತಿ ಯಾವಾಗಲೂ ಬಟ್ಟೆ ಹಾಕು ಒಂದು ಲಂಗೋಟಿ ಹಾಕು ಅಂತ ಹೇಳ್ತಾ ಇದ್ದ, ಮಡಿವಾಳೇಶ್ವರ ಅವನು ಕರೆದು, ಹೋಗೋ 1 ಮೀಟ್ರ್ ಬಟ್ಟೆ ತೊಗೊಂಡು ಬಾ. ಇಷ್ಟು ಖುಷಿ ಆಯಿತು ಅವನಿಗೆ. ಯಾವಾಗಲೂ ಅಷ್ಟೇ, ಎಲ್ಲ ಶಿಷ್ಯರಿಗೂ ಏನು ಖುಷಿ ಅಂದರೆ, ನಾವು ಹೇಳಿದ ಮಾತನ್ನು ಯಾವಾಗ ಗುರುಗಳು ಕೇಳ್ತಾರೆ ಅವ್ರಿಗೇನೋ ಒಂದು ಖುಷಿ. ಸರಿ, 1 ಮೀಟ್ರ್ ಬಟ್ಟೆ ತಂದು ಕೊಟ್ಟ. ಅವರು ಲಂಗೋಟಿ ಮಾಡ್ಕೊಂಡು ಕೂತ್ಕೊಂಡ್ರು. ಅವತ್ತು ಸಿದ್ಧಾರೂಢರು ಬಂದರು. ಬೆಳಗ್ಗೆಯಿಂದ ಸಂಜೆ ತನಕ ಭಾಳಷ್ಟು ಚಿಂತನೆ ಆಯಿತು, ಭಾಳಷ್ಟು ಮಾತುಕತೆ ಆಯಿತು. ಮಾತಾದ ಮೇಲೆ ಸಾಯಂಕಾಲ ಹೋದರು. ಸಿದ್ಧಾರೂಢರು ಹೋಗ್ತಾ ಇದ್ದಂಗೆ ಆ ಲಂಗೋಟಿ ತೆಗೆದು ಹೊರಗೆ ಬಿಸಾಕ್ಬಿಟ್ರು. ಕೇಳ್ದವನು, ಯಾಕೆ? ಚೆನ್ನಾಗಿತ್ತು, ಇರ್ಬೋದಿತ್ತಲ್ಲ. ಉತ್ತರ ಕರ್ನಾಟಕದಲ್ಲಿ ಸಮೃದ್ಧಿಯೂ ಕೂಡ ಕಡಿಮೆ, ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಭಾಳ ಕಡಿಮೆ ಅಲ್ಲೆಲ್ಲ. ಮನೆಗೆ ಇತ್ತೀಚೆಗೆಲ್ಲ ಒಂದಿಷ್ಟು ಬಂದಿವೆ. ಅಲ್ಲೆಲ್ಲ ಹೇಗೆ ಅಂದರೆ, ಹೆಂಗಸರಿಗೆ ಹೋಗ್ಲಿಕ್ಕೆ ಒಂದು ಜಾಗ, ಗಂಡಸರಿಗೆ ಹೋಗ್ಲಿಕ್ಕೆ ಜಾಗ ಅಂತ ಒಂದು ಹೊರಗಡೆನೇ ಮಾಡಿರೋರು. ಇಷ್ಟು ಕೆಟ್ಟ ಬಿಸಿಲು, ಕ್ಷಣಾರ್ಧದಲ್ಲಿ ಏನೇ ಮಾಡಿ ಎಲ್ಲ ಒಣಗೋಗ್ತಿತ್ತು. ಹೀಗಾಗಿ ದೇವ್ರ ದಯೆ. ಆವಾಗ ಗರ್ಗದ ಮಡಿವಾಳೇಶ್ವರು ಅವನಿಗೆ ಒಂದು ಮಾತನ್ನು ಹೇಳ್ತಾರೆ. ನೋಡೋ, ನೀನು ಬೆಳಗಿನ ಜಾವ ಹೋಗಿರ್ತೀಯಲ್ಲ, ಹೋದಾಗ ನಿನ್ನ ಮುಂದೆ ಒಂದು ನಾಯಿ ಬರುತ್ತೆ, ನಿಂಗೆ ನಾಚಿಕೆ ಆಗುತ್ತೆ? ಇಲ್ಲ. ಒಂದು ಹಂದಿ ಬರುತ್ತೆ, ಅಲ್ಲಿ ಹಂದಿಗಳು ಜಾಸ್ತಿ, ಹಂದಿ ಬರುತ್ತೆ, ನಾಚಿಕೆ ಆಗುತ್ತೆ ನಿಮಗೆ? ಇಲ್ಲ. ಒಂದು ಕೋಳಿ ಬರುತ್ತೆ, ಇಲ್ಲ ನಾಚಿಕೆ ಆಗೋದಿಲ್ಲ. ಒಂದು ಕುರಿ ಬರುತ್ತೆ, ಇಲ್ಲ ನಂಗೆ ನಾಚಿಕೆ ಆಗೋದಿಲ್ಲ. ಒಬ್ಬ ಮನುಷ್ಯ ಬಂದರೆ ನಾಚಿಕೆ ಆಗುತ್ತೆ. ನಾನು ಹಾಗೆ ಅಂದರು. ಏನು ನಾನು ಹಾಗೆ?
ಯಾವ ವ್ಯಕ್ತಿಯಲ್ಲಿ ಆತ್ಮಜ್ಞಾನವಿದೆ ನಾನು ಅವನನ್ನು ಮಾತ್ರ ಮನುಷ್ಯ ಅಂತ ಪರಿಗಣಿಸ್ತೇನೆ. ಯಾರಲ್ಲಿ ಇಲ್ಲ ಅವನನ್ನು ಈ ಥರ ಪ್ರಾಣಿಗಳ ಥರನೇ ನೋಡೋದು. ಯಾಕೆ? ಹನುಮಂತ ಹೇಳ್ತಾ ಇರೋದು ಅದನ್ನೇ ಇಲ್ಲಿ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಪರಮಾತ್ಮನ ಪ್ರತಿ ಭಕ್ತಿ ಇದೆ, ಪರಮಾತ್ಮನ ಪ್ರತಿ ಶ್ರದ್ಧೆ ಇದೆ ಅಲ್ಲ, ಸೀತೆಗೆ ನಮಸ್ಕಾರವನ್ನು ಮಾಡಿ ಹಣ್ಣು ತಿಂತೀನಿ ಅಂತ ಹೇಳಿ ಹೊರಗಡೆ ಬಂದಾಗ ಸೀತೆ ಹೇಳಿದ ಮಾತು ಏನು? ರಾಮನ ಪಾದ ಪದ್ಮಗಳನ್ನು ನಿನ್ನ ಅಂತಃಕರಣದಲ್ಲಿ ಧರಿಸ್ಕೋ, ಹೋಗು, ನಿನ್ನ ಕೆಲಸ ಏನಿದೆ ನೀನು ಮಾಡ್ತಾ ಹೋಗು. ಗಮನಿಸಿ, ಆಗಲೇ ಹೇಳಿದೆ ನಾನು, ಮತ್ತೊಬ್ಬರ ಉಪದೇಶ ನಮಗಷ್ಟಿಷ್ಟು ಆಗೋದಿಲ್ಲ. ಅದು ಎಷ್ಟೇ ಸತ್ಯವಾಗಿರ್ಬೋದು, ಎಷ್ಟೇ ನಿಜವಾಗಿರ್ಬೋದು, ಅದರಲ್ಲೂ ನಮಗಿಂತ ಕೆಳಗಡೆ ಇರ್ತಕ್ಕಂಥವ್ರು ನಾವು ಉಪದೇಶ ಕೊಟ್ಟರೆ ಇನ್ನೂ ಒಂದಿಷ್ಟು ಸಿಟ್ಟು ಬರುತ್ತೆ ನಮಗೆ. ಅಂಥದ್ರಲ್ಲಿ ಯಾವುದೋ ಒಂದು ಸಾಮಾನ್ಯ ಕೋತಿ ಬಂದು ರಾವಣನಿಗೆ, ಲಂಕಾಧೀಶ, ಎಲ್ಲ ರಾಜರುಗಳು ಅವನು ಬಂದರೆ ಸಾಕು ಎದ್ದು ನಿಂತ್ಕೊಂಡು ಗೌರವವನ್ನು ಕೊಡ್ತಾರೆ, ಎಲ್ಲರೂ ಅವನಿಗೆ ನಮಸ್ಕರಿಸ್ತಾರೆ. ಅವನು ಏನೇ ಮಾಡಲಿ ಎಲ್ಲದಕ್ಕೂ ಕೂಡ ಜಯ ಜಯಕಾರವನ್ನು ಹೇಳ್ತಕ್ಕಂಥ ಆ ಸ್ಥಾನ ಅಂತಹ ರಾಜನಿಗೆ ಒಂದು ಸಾಮಾನ್ಯ ಕೋತಿ ಬಂದು ಇದು ಸರಿ ಇಲ್ಲ, ನೀನು ಹೀಗಿರು ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟವಾಗುತ್ತೆ ಹೇಳಿ? ಇಷ್ಟವಾಗೋದಿಲ್ಲ ನಮಗೆ. ಗಮನಿಸಿ, ಈ ಜಗತ್ತಿನಲ್ಲಿ 2 ರೀತಿಯ ಕ್ಯಾಮ್ರಾಗಳಿವೆ. ಒಂದು ಕ್ಯಾಮ್ರಾ ಅದೇ ನಾವು ಫೋಟೋ ಹೊಡ್ಕೊಳ್ತೀವಲ್ಲ, ಒಂದು ಕ್ಯಾಮ್ರಾ ಇದನ್ನು, ಈ ಶರೀರದ ಫೋಟೋವನ್ನು ಕ್ಲಿಕ್ ಮಾಡುತ್ತೆ. ಇನ್ನೊಂದು ಕ್ಯಾಮ್ರಾ ಇದೆ, ಅದನ್ನು ಎಕ್ಸ್ರೇ ಅಂತ ಕರೀತಾರೆ. ಅದು ಇದ್ರದ್ದು ಕ್ಲಿಕ್ ಮಾಡೋದಿಲ್ಲ, ಇದ್ರ ಒಳಗಡೆ ಕ್ಲಿಕ್ ಮಾಡುತ್ತೆ. ಗಮನಿಸಿ, ನಮ್ಮ ಜಗತ್ತಿನಲ್ಲಿ ಎಂತೆಂತಹ ವ್ಯಕ್ತಿಗಳು ಸಿಗ್ತಾರೆ ಅಂತಂದರೆ ಅವ್ರ ಹತ್ರ ಇನ್ನೊಂದು ಕ್ಯಾಮ್ರಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಮಗೆ ತೋರಿಸ್ತಾರೆ. ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ಲವೋ ಅವ್ರೇನು ಹೇಳ್ತಾರೆ ಅದನ್ನು ಒಪ್ಕೋಬೇಕಾಗುತ್ತೆ ನಾವು. ಹೌದಲ್ಲ? ವೈದ್ಯರ ಬಳಿ ಹೋದಾಗ ನಾವು ಯಾವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತೀವಿ, ಅವ್ರು ಹೇಳ್ತಾರೆ ಸ್ಕ್ಯಾನಿಂಗಲ್ಲಿ ಹೀಗೆ ತೋರಿಸ್ತಾ ಇದೆಯಲ್ಲ, ಯಾಕೆ? ಅದು ಸತ್ಯ. ನೋಡಲಿಕ್ಕೆ ಸುಂದರವಾಗಿರೋದಿಲ್ಲ ಅದು, ಆದರೆ ಅದು ಸತ್ಯವಾಗಿರುತ್ತೆ ಅಲ್ಲ? ಹಾಗೆ ಜಗತ್ತಿನಲ್ಲಿ ಯಾರ್ಯಾರೂ ಬರ್ತಾ ಇರ್ತಾರೆ, ಯಾರ್ಯಾರು ನಮ್ಮ ಸ್ವಭಾವವನ್ನು ನಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇರ್ತಾರೆ. ಇದು ಸರಿ ಇಲ್ಲ, ಇದು ಹೀಗಿರಬೇಕು, ಇದು ಹೀಗಿರಬೇಕು ಅಂತ ಹೇಳಿ. ನಮ್ಮ ಚಾರಿತ್ರ್ಯವನ್ನು, ಆಂತರಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ಕೆಲವು ಸರಿ ನಾವು ಒಪ್ಪಿಕೊಳ್ತೀವಿ. ಯಾವ ವ್ಯಕ್ತಿ ಒಪ್ಪಿಕೊಳ್ತಾನೆ ತನ್ನ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ತಾನೆ, ಯಾವ ವ್ಯಕ್ತಿ ಒಪ್ಕೊಳ್ಳೋದಿಲ್ಲ, ಸುಧಾರಿಸ್ಕೊಳ್ಳೋದಿಲ್ಲ, ಅದನ್ನು ನಾವು ಬಿಟ್ಬಿಡ್ತೀವಿ. ಅವನನ್ನು ತುಚ್ಛವಾಗಿ ಕಾಣ್ತೀವಿ, ನಾವು ಅವನನ್ನು ಅಪಮಾನಿಸ್ತೀವಿ, ಅಥವಾ ಅವನೇನೋ ಬೈದು ದೂರ ಹಾಕ್ತೀವಿ. ಏನೇ ಇರಲಿ, ಸ್ಕ್ಯಾನಿಂಗ್ ಯಾವತ್ತೇ ಮಾಡಿಸಿರಲಿ, ಡಾಕ್ಟರ್ ಏನೇನೋ ಒಂದಿಷ್ಟು ವಾಕ್ಯ ಹೇಳಿರ್ತಾರಲ್ಲ, ಅದು ಮನಸ್ಸಿನಲ್ಲಿ ಚುಚ್ತಾನೇ ಇರುತ್ತೆ ಯಾವಾಗಲೂ ಕೂಡ. ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ. ಏಕೆಂದರೆ ಒಬ್ಬ ಗುರು, ಒಂದು ಶಾಸ್ತ್ರ, ಒಬ್ಬ ಸಂತ ಅಂತಕ್ಕಂಥವನು ನಮ್ಮ ಅಂತಃಕರಣವನ್ನು ಬದಲಾಯಿಸ್ತಕ್ಕಂತಹ, ನಮ್ಮ ಸ್ವಭಾವವನ್ನು ಬದಲಾಯಿಸ್ತಕ್ಕಂತಹ, ನಮ್ಮ ಸ್ವರೂಪವನ್ನು ಬದಲಾಯಿಸ್ತಕ್ಕಂತಹ ಸ್ವಭಾವ ಇರ್ತಕ್ಕಂಥವು. ಸಾಮಾನ್ಯವಾಗಿ ಹೊರಗಡೆ ಇಮೇಜನ್ನೇ ನೋಡಿ ಅದನ್ನೇ ತೆಗಿತಕ್ಕಂಥ ಕ್ಯಾಮ್ರಾಗಳೇ ಹೆಚ್ಚು ಈ ಜಗತ್ತಿನಲ್ಲಿ. ಆದ್ದರಿಂದ ನಾವೆಲ್ಲರೂ ಕೂಡ ಯಾರನ್ನು ಹತ್ತಿರ ಇಟ್ಕೊಳ್ತೀವಿ, ಯಾರು ನಮ್ಮನ್ನು ಹೊಗಳ್ತಾರೆ, ಯಾರು ನಮ್ಮನ್ನು ಯಾವಾಗಲೂ ಕೂಡ ನಮ್ಮ ಗುಣ, ನಮ್ಮ ಸ್ವಭಾವವನ್ನು ಮೆಚ್ಚಿ ಮಾತಾಡ್ತಾ ಇರ್ತಾರೆ, ಅಂಥವ್ರನ್ನೇ ಹತ್ತಿರ ಇಟ್ಕೊಳ್ತೀವಿ. ಯಾವ ವ್ಯಕ್ತಿ ಯಾವಾಗ ನಮ್ಮಲ್ಲಿ ದೋಷವನ್ನು ತೋರಿಸ್ಕೊಟ್ಟ ಅವನನ್ನು ದೂರ ಇಡ್ತೀವಿ ನಾವು. ಗಮನಿಸಿ, ಈ ಜಗತ್ತಿನಲ್ಲಿ ಹೊಗಳಿಕೆ ನಮಗೆ ತುಂಬ ಇಷ್ಟವಾಗುತ್ತೆ. ಗಮನಿಸಿ, ನೀವು ಯಾರಾದರೂ ಸ್ಪೀಕರ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಮೊದಲೇ ಅವ್ರದ್ದು ಬಯೋಡಾಟಾ ಇಸ್ಕೊಂಡಿರ್ತೀವಿ, ಇಸ್ಕೊಂಡು ಅದನ್ನು ಓದ್ತೀವಿ.
ಆ ಬಯೋಡಾಟದಲ್ಲಿ ಏನಿದೆ ಅಷ್ಟನ್ನೇ ಓದಿದರೆ ಆ ಸ್ಪೀಕರ್ಗೆ ಅಷ್ಟೇನು ಖುಷಿ ಆಗೋದಿಲ್ಲ. ಯಾಕೆ? ಅದು ಅವರು ಇದ್ದೇ ಇದ್ದಾರೆ. ಮತ್ತು ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವ್ರೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು, ಸ್ವಲ್ಪ ಸೇರಿಸಿ ಹೇಳಬೇಕು ಅವರು. ಅದೇನು ಸೇರಿಸ್ತೀರಲ್ಲ ಅದು ಸತ್ಯ ಅಲ್ಲ, ಅದು ಸುಳ್ಳದು. ಆದರೆ ಅದೇನು ಸೇರಿಸ್ತೀರಿ ಅದು ಅವರಿಗೆ ಹೆಚ್ಚಿನ ಸುಖ ಕೊಡುತ್ತೆ. ಅಂದರೆ ಏನಾಯಿತು, ಈ ಜಗತ್ತಿನಲ್ಲಿ ನಮಗೆ ಸುಳ್ಳು ಬಹಳ ಸುಖವನ್ನು ಕೊಡುತ್ತೆ. ಬರೀ ಇದ್ದದ್ದನ್ನು ಇದ್ದ ಹಾಗೆ ನೀವು ಸತ್ಯವನ್ನು ಹೇಳ್ತೀರೋ ಅಷ್ಟು ಖುಷಿ ಕೊಡೋದಿಲ್ಲ, ಅಷ್ಟು ಸಂತೋಷವಾಗೋದಿಲ್ಲ. ಓಕೆ, ಯಾಕೆ? ಅದು ಇದ್ದದ್ದೇ ಹೌದು, ಅದರಲ್ಲಿ ಏನಂತ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಹೇಳಬೇಕು. ಅಂದರೆ ಏನಾಯಿತು, ಸುಳ್ಳು ನಮಗೆಲ್ಲರಿಗೂ ಭಾಳ ಇಷ್ಟ. ಯಾರು ಸತ್ಯವನ್ನೇ ಹೇಳ್ತಾರೆ ಸಾಧ್ಯವಾದಷ್ಟು ಅವರನ್ನು ಸ್ವಲ್ಪ ದೂರ ಇಟ್ಟಿರ್ತೀವಿ, ಭಾಳ ಹತ್ತಿರ ಬಿಟ್ಕೊಳ್ಳಿಕ್ಕೆ ಹೋಗೋದಿಲ್ಲ, ದೂರ ಇರ್ತೀವಿ. ಯಾಕೆ? ಸತ್ಯ ಯಾವಾಗಲೂ ಕೂಡ ಅಷ್ಟೇ ಬಹಳ ಕ್ಲಿಷ್ಟ. ಯಾವಾಗ ಆಂಜನೇಯ ರಾವಣನ ಸಭೆಯಲ್ಲಿ ಈ ರೀತಿಯ ಸತ್ಯವನ್ನು ಹೇಳಿದನೋ ಇಷ್ಟು ಸಿಟ್ಟು ಬಂತು ಅವನಿಗೆ. ಅವನು ತನ್ನ ರಾಕ್ಷಸರಿಗೆ ಹೇಳ್ದ, ಹೋಗಿ ಅವನನ್ನು ಕೊಂದು ಹಾಕಿ ಅವನನ್ನು. ಆವಾಗ ವಿಭೀಷಣನ ಆಗಮನವಾಗುತ್ತೆ. ಅವನಂತಾನೆ, ಮಹಾರಾಜ್, ಅವನೊಬ್ಬ ದೂತನನ್ನು ಕೊಲ್ಲಬಾರದು, ಇದು ರಾಜಧರ್ಮವಲ್ಲ. ಯಾವತ್ತೂ ಕೂಡ ದೂತನನ್ನು ಕೊಲ್ಲಬಾರ್ದು. ಬೇಕಾದ್ರೆ ಅವನಿಗೆ ಶಿಕ್ಷೆಯನ್ನು ಕೊಡಬಹುದು, ಆದರೆ ದೂತನನ್ನು ಕೊಲ್ಲುವಂಥದ್ದು ರಾಜಧರ್ಮವಲ್ಲ. ನನಗನ್ಸುತ್ತೆ ಹೌದು, ಕರೆಕ್ಟ್. ಸರಿ, ಇನ್ನು ಕೊಲ್ಲಿಕ್ಕಾಗೋದಿಲ್ಲ, ಹಾಗಾದರೆ ಅಪಮಾನ ಮಾಡಬೇಕು. ಒಬ್ಬ ವ್ಯಕ್ತಿಯನ್ನು ನಾವು ಅಪಮಾನ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡ್ತೀವಿ ಗಮನಿಸಿ. ಯಾರಿಗೆ ಯಾವುದರ ಪ್ರತಿ ಅತ್ಯಂತ ಪ್ರೀತಿ ಇದೆಯೋ ಅದನ್ನು ಅವರಿಂದ ದೂರ ಮಾಡ್ತೀವಿ. ಅಪಮಾನ ಅಂದರೆ ಹಾಗೆ. ಯಾವುದಕ್ಕೆ ಬಹಳಷ್ಟು ಮೌಲ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಅಪಮೌಲ್ಯಗೊಳಿಸುವಂಥದ್ದು. ಅದಕ್ಕೆ ರಾವಣ ಹೇಳ್ತಾನೆ, ಈ ಕೋತಿಗಳಿಗೆ ಅದರ ಬಾಲ ಅಂದರೆ ಭಾಳ ಇಷ್ಟ, ಅದಕ್ಕೆ ಬಾಲಕ್ಕೆ ಬೆಂಕಿ ಹಚ್ಚಿ ಬಾಲವನ್ನು ಸುಟ್ಟಾಕಿ, ಅದೇ ಅದಕ್ಕಾಗ್ತಕ್ಕಂಥ ದೊಡ್ಡ ಅಪಮಾನ. ಕತೆ ಗೊತ್ತಿದೆ ನಮಗೆ, ಎಲ್ಲರೂ ಓಡಿ ಬರ್ತಾರೆ. ಬಟ್ಟೆ ತಂದು ಅರಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಟ್ಟೆಯನ್ನು ಸುತ್ತುತ್ತಾರಂತೆ. ಅದಕ್ಕೆ ಎಣ್ಣೆ ಹಾಕೋದು, ಬಟ್ಟೆ ಸುತ್ತೋದು, ಎಣ್ಣೆ ಹಾಕೋದು, ಬಟ್ಟೆ ಸುತ್ತೋದು. ಹನುಮಂತನಿಗೆ ಮೊದಲೇ ವರವಿದೆ, ಏನು? ಬೇಕಾದಷ್ಟು ದೊಡ್ಡವನಾಗಬಲ್ಲ, ಬೇಕಾದಷ್ಟು ಚಿಕ್ಕವನಾಗಬಲ್ಲ. ಅವನು ಬೆಳೀತಾ ಹೋದ. ಅರಮನೆಯ ಬಟ್ಟೆಗಳು ಖಾಲಿ ಆಯಿತು. ಮಂತ್ರಿಗಳ ಮನೆಯಿಂದ ತೊಗೊಂಡು ಬನ್ನಿ ಅಂದರು, ಮಂತ್ರಿಗಳ ಮನೆಯಿಂದ ಬಟ್ಟೆ ತೊಗೊಂಡು ಬಂದರು, ಅದಕ್ಕೂ ಎಣ್ಣೆ ಹಾಕಿದರು. ಎಣ್ಣೆ ಎಲ್ಲ ಖಾಲಿ ಆಗೋಯ್ತು ಲಂಕೆಯಲ್ಲಿ, ಬಟ್ಟೆಗಳೆಲ್ಲ ಖಾಲಿ ಆಗೋಯ್ತು. ಎಲ್ಲ ಇವನಿಗೆ ಹಾಕಿದರೆ ನಾವೇನು ಹಾಕ್ಕೊಳ್ಳೋದು? ಸರಿ, ಕೊನೆಗೆ ಅವರಂದರು, ಬೇಡ ಇದು ಜಾಸ್ತಿ, ಇದು ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ, ಬೆಂಕಿ ಹಚ್ಚಿಬಿಡೋಣ. ಬೆಂಕಿ ಹಚ್ಚೇ ಬಿಟ್ರು. ಶಿವ ಪಾರ್ವತಿಗೆ ರಾಮನ ಕಥೆಯನ್ನು ವಿವರಿಸುವಾಗ ಹೇಳ್ತಾನಂತೆ. ಪಾರ್ವತಿ ಕೇಳ್ತಾಳೆ, ಅರೆ ಅವನು ಬಾಲಕ್ಕೆ ಬೆಂಕಿ ಹಚ್ಚಿದ್ರೆ ಬೆಂಕಿ ಅವನನ್ನು ಸುಡೋದಿಲ್ವೇ? ಶಿವ ಹೇಳ್ತಾನೆ, ಇಲ್ಲ, ಬೆಂಕಿ ಅವನನ್ನು ಸುಡೋದಿಲ್ಲ. ಆದ್ದರಿಂದ ಅಷ್ಟು ಬಟ್ಟೆ ಸುತ್ತಿ, ಅಷ್ಟು ಎಣ್ಣೆ ಹಾಕಿ, ಅಷ್ಟು ಬೆಂಕಿ ಹಚ್ಚಿದರೂ ಆಂಜನೇಯನ ಬಾಲಕ್ಕೆ ಏನಾಗಲಿಲ್ಲ, ಇಡೀ ಲಂಕೆಯನ್ನು ಸುಟ್ಟಾಕಿದ. ಅಲ್ಲಿ ಯಾವುದೋ ಒಂದು ಹರಿಮಂದಿರವಿತ್ತು, ವಿಭೀಷಣ ಮನೆ ಇತ್ತು, ಅಶೋಕವನ, ಇಷ್ಟು ಬಿಟ್ಟು ಎಲ್ಲ ಕಡೆಗೂ ಬೆಂಕಿ. ಗಮನಿಸಿ, ಈ ಬೆಂಕಿ ಬಹಳ ವಿಚಿತ್ರ. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಒಂದಿಷ್ಟು ಕಸ ಹಾಕಿ ಬೆಂಕಿ ಹಚ್ಚಿಬಿಡ್ತಾರೆ ಸುಟ್ಟೋಗ್ಲಿ ಅಂಥೇಳಿ. ಬೆಂಕಿಯ ಕೆನ್ನಾಲಿಗೆ ಅನ್ನುವಂಥದ್ದು ಚಾಚಿದಾಗ ಅದು ಯಾವ ರೂಪವನ್ನು ತಾಳುತ್ತದೆ, ಏನು ಅದರ ಪ್ರತಿಕ್ರಿಯೆ ಉಂಟಾಗ್ತದೆ, ಅದನ್ನು ನಾವು ಕಲ್ಪನೆಯನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಯಾವಾಗ ಎಲ್ಲ ಅರಮನೆಗಳ ಮೇಲೆ ಎಲ್ಲ ಮನೆಗಳು ಕೂಡ ಬೆಂಕಿಯಿಂದ ಧಗ ಉರಿಲಿಕ್ಕೆ ಶುರುವಾಯಿತು, ಒಂದು ಕ್ಷಣ ಎಲ್ಲರೂ ಗಾಬರಿ ಆದರು. ಅಲ್ಲಿಯ ತನಕ ಅತ್ಯಂತ ಸುಂದರವಾದಂತಹ ಲಂಕೆಯಾಗಿತ್ತು, ಒಮ್ಮೆ ನಮ್ಮಲ್ಲಿ ಸ್ಮಶಾನ ಆದಾಗ ಆಗೋಯ್ತು. ಎಲ್ಲರೂ ಗಾಬರಿ ಆದರು. ಎಲ್ಲಿ ಹೋಗೋದು, ಎಲ್ಲಿ ಹೋದರೂ ಬೆಂಕಿ, ಭಯ, ಚೀತ್ಕಾರಗಳು.
ಅವ್ರು ಹೇಳ್ತಾರೆ, ಗರ್ಭಿಣಿಯರು ಗರ್ಭಪಾತ ಆಗೋಯ್ತಂತೆ, ಅಷ್ಟು ಭಯದ ವಾತಾವರಣ. ಜನ ಅಂದರು, ಏನಕ್ಕೆ ಬೇಕಿತ್ತು ಈ ರಾವಣನಿಗೆ ಇಂಥದ್ದೆಲ್ಲ, ಇವನಿಂದಾಗಿ ಏನೇನೆಲ್ಲ ಅನುಭವಿಸುವಂಥ ಸ್ಥಿತಿ ನಮಗೆ ಬಂತು ಅಂಥೇಳಿ. ಅಲ್ಲ, ಯಾವಾಗಲೂ ಅಷ್ಟೇ, ಎಲ್ಲಿ ತನಕ ನಮ್ಮ ಕಾಲಿಗೆ ಮುಳ್ಳು ಚುಚ್ಚೋದಿಲ್ಲ ಅಲ್ಲಿ ತನಕವೂ ಕೂಡ ನಾವು ಎಲ್ಲವೂ ಸರಿ ಅಂತ ಹೇಳ್ತಾ ಇರ್ತೀವಿ. ಯಾವಾಗ ನಮಗೆ ನೋವಾಗುತ್ತೆ, ಯಾವಾಗ ನಾವೇ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀವಿ, ಆವಾಗ ನಮ್ಗೆ ಗೊತ್ತಾಗುತ್ತೆ ಏನು ಸಮಸ್ಯೆ. ಅಲ್ಲ, ಇಡೀ ಲಂಕೆ ಹತ್ತಿ ಉರಿಲಿಕ್ಕೆ ಶುರು ಆಯಿತು. ಆಂಜನೇಯ ದೂರದಿಂದ ಹೋಗಿ ನೋಡ್ದ. ಯಾಕೆ? ಅವನಿಗೆ ಬೇಕಾಗಿದ್ದದ್ದು ಇಷ್ಟೇ, ಒಂದು ಕೋತಿ ಲಂಕೆಗೆ ಬಂದರೆ ಏನು ಅದರ ಆಗುತ್ತೆ ಪರಿಣಾಮ ಅನ್ನೋದು ರಾವಣನಿಗೆ ತೋರಿಸಬೇಕಿತ್ತು. ಒಂದು ವೇಳೆ ರಾಮ ಅಂತಕ್ಕಂಥವನು ಬಂದರೆ ಏನು ಮಾಡಿಯಾನು, ರಾಮನ ಪರಾಕ್ರಮವನ್ನು ತೋರಿಸಬೇಕಿತ್ತು. ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶವೂ ಕೂಡ ಅವನ ಅಂತಃಕರಣದ ಒಳಗಡೆಗೆ ಇರಲಿಲ್ಲ. ಗಮನಿಸಿ, ಒಬ್ಬ ನಾಯಕ, ಒಬ್ಬ ರಾಜ, ಒಬ್ಬ ಲೀಡರ್ ಅಂತಕ್ಕಂಥವನು ಯಾವಾಗಲೂ ಕೂಡ ಅಷ್ಟೇ ಅಹಂಕಾರದ ಪೊರೆಗೆ ಒಳಗಾಗಬಾರ್ದು. ಅವನು ಜೀವನದಲ್ಲಿ ಏನೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಎಲ್ಲರ ಯೋಗಕ್ಷೇಮವನ್ನು ಆಧರಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಕೇವಲ ತನ್ನ ಸ್ವಾರ್ಥ ಅಥವಾ ತನ್ನ ವೈಯಕ್ತಿಕ ಸುಖವನ್ನೇ ಆಧಾರವಾಗಿಟ್ಕೊಂಡು ಒಂದು ವೇಳೆ ನಿರ್ಧಾರವನ್ನು ತೆಗೆದುಕೊಂಡರೆ ಅವನ ರಾಜ್ಯ ದುಃಖಿತವಾಗುತ್ತೆ, ಅವನು ಎಲ್ಲರನ್ನೂ ಕೂಡ ಕಳೆದುಕೊಳ್ತಾನೆ. ಒಬ್ಬ ನಾಯಕ ಯಾವಾಗ ಅಹಂಕಾರಿಯಾಗುತ್ತಾನೆ, ತನ್ನ ಹಿಂಬಾಲಕರು ಎಲ್ಲರನ್ನೂ ಕೂಡ ನಾಶ ಮಾಡಿಬಿಡ್ತಾನೆ. ಆದ್ದರಿಂದ ಒಬ್ಬ ರಾಜ ಯಾವಾಗಲೂ ಕೂಡ ಹಿಂದಿನಿಂದಲೂ ಕೂಡ ಅಷ್ಟೇ ಎರಡು ರೀತಿಯ ಜನರನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ. ಒಬ್ಬರು ಹೊಗಳು ಭಟ್ರು, ಇನ್ನೊಬ್ಬರು ತೆಗಳು ಭಟ್ರು ಅಂತ. ರಾಜ ಏನೇ ಕೆಲಸವನ್ನು ಮಾಡಲಿ ಒಂದಿಷ್ಟು ಜನ ಇರ್ತಾರೆ, ಯಾವಾಗಲೂ ಹೊಳ್ತಾನೆ ಇರ್ತಾರೆ. ಅವರು ಏನಾರು ಮಾಡಲಿ, ನಿನ್ನಂತ ಯಾರು ಮಾಡಿಲ್ಲ ಅಂಥೇಳಿ. ಇನ್ನೊಬ್ಬರು ಇರ್ತಾರೆ, ಅವರು ಏನು ಬೇಕಾದ್ದು ಮಾಡಲಿ ತೆಗಳೋದೆ. ಎಲ್ಲರ ಎದುರುಗಡೆಗೆ ಹೊಗಳು ಭಟ್ರನ್ನು ಇಟ್ಕೊಂಡು ಹೊಗಳಿಸ್ಕೊಳ್ತಾ ಇರ್ತಾನೆ. ಒಬ್ಬನೇ ಇದ್ದಾಗ ಬೈಯೋರನ್ನ ಕರೆಸಿ ಬೈಸ್ಕೊಳ್ತಾ ಇರ್ತಾರೆ ರಾಜ. ನಾವು ನಮ್ಮ ಶಾಸ್ತ್ರಗಳಲ್ಲಿ ನೋಡ್ತೀವಿ, ಎಷ್ಟೋ ಬಾರಿ ರಾಜ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಾಗ ರಾಜನ ಆಸ್ಥಾನದಲ್ಲಿ ಗುರುಗಳಿರ್ತಿದ್ರು. ಅನೇಕ ಬಾರಿ ವಸಿಷ್ಠರೇ ಬಂದು ಹೇಳ್ತಾರೆ, ರಾಜ ಇದು ಸರಿ ಇಲ್ಲ. ರಾಜ ಏನೇ ಮಾಡಲಿ ಅದನ್ನು ನೇರವಾಗಿ ಹೇಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಆ ರಾಜಗುರುವಿಗೆ ಮಾತ್ರ. ರಾಜನ ನಿರ್ಧಾರಕ್ಕೆ ವಿರುದ್ಧವಾದಂತಹ ಮಾತುಗಳನ್ನೇ ಅವನು ಹೇಳಿದರು, ಅವನನ್ನು ಶಿಕ್ಷಿಸೋ ಹಾಗಿಲ್ಲ, ಅವನಿಗೇನೂ ಮಾಡೋ ಹಾಗಿಲ್ಲ. ಹೇಗೆ ಹೊಗಳಿದಾಗ ಅದನ್ನು ಸ್ವೀಕಾರ ಮಾಡಿದ್ನೋ, ತೆಗಳಿದಾಗಲೂ ಕೂಡ ಅದೇ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು. ಆಮೇಲೆ ಅವನು ಕೂತ್ಕೊಂಡು ವಿಚಾರ ಮಾಡಬೇಕು, ಹೌದಲ್ವಾ, ಅವ್ರು ಹೀಗೆ ಹೇಳಿದಾರಲ್ವ, ನಾನು ಮಾಡಿದ್ದು ಸರಿನಾ? ಯಾಕೆ? ಒಬ್ಬ ರಾಜನ ಜವಾಬ್ದಾರಿ ಏನು? ಇಡೀ ರಾಜ್ಯದ ಜನರ ಯೋಗಕ್ಷೇಮ, ಕೇವಲ ಅವನ ಒಬ್ಬ ಯೋಗಕ್ಷೇಮ ಅಂತಕ್ಕಂಥದ್ದಲ್ಲ. ತನ್ನ ಅಹಂಕಾರವನ್ನು ಕೆಳಗಡೆಗೆ ಇಳಿಸಿ ಗಾಂಭೀರ್ಯತೆಯಿಂದ ಸಮಾಜದ ಒಳಿತಿಗಾಗಿ, ಜನರ ಒಳಿತಿಗಾಗಿ ಅವನು ಕೆಲಸವನ್ನು ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ಅವನೊಬ್ಬ ಸಮರ್ಥ ಲೀಡರ್ ಅಂತಕ್ಕಂಥದ್ದಾಗ್ತದೆ. ಆಂಜನೇಯ ತಮಾಷೆ ಮಾಡ್ತಾನೆ ಅಂತ ಅವನಿಗೆ ಹೇಳುವಾಗ ರಾವಣನಿಗೆ, ನಿನಗೆ ನವಗ್ರಹಗಳು ನಿನ್ನ ಜೊತೆಗಿದ್ದಾರೆ ಅಂಥೇಳಿ ಒಂದು ಸೊಕ್ಕಿದೆ ಅಲ್ವಾ? ನವಗ್ರಹಗಳು ನಮ್ಮ ಜೊತೆಗಿಲ್ಲ, ಅವರಿದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಮತ್ತು ಭಗವಂತನ ಅನುಗ್ರಹ ಅನ್ನೋಂಥದ್ದು ಬಹಳ ಮುಖ್ಯ. ಭಗವಂತನ ಅನುಗ್ರಹ ಅನ್ನೋಂಥದ್ದು ಒಂದಿದ್ದರೆ ಸಾಕು, ಈ ಜಗತ್ತಿನಲ್ಲಿ ನಾವು ಏನು ಬೇಕಾದ್ರೂ ಕೂಡ ಮಾಡ್ಬೋದು. ರಾವಣ ಕೇಳಿದ್ನೋ ಇಲ್ಲೋ, ಆದರೆ ಯಾವಾಗ ಈ ರೀತಿಯ ಮಾತುಗಳನ್ನು ಅಥವಾ ಈ ರೀತಿಯ ವಾಕ್ಯಗಳನ್ನು ನಾವು ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ, ನಮ್ಮ ಅಂತಃಕರಣದಲ್ಲಿ ಮತ್ತೆ 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 ನಾವು ಮನನವನ್ನು ಮಾಡಿಕೊಳ್ತಾ ಇರಬೇಕು. ಯಾಕೆಂತಂದರೆ ಅಹಂಕಾರಕ್ಕೆ ಯಾವಾಗ ನನ್ನ ಬುದ್ಧಿಯನ್ನು ಕೊಡ್ತೀವೋ ಏನು ಮಾಡ್ತೀವಿ ನಾವು? ನಮ್ಮ ನಾಶವನ್ನು ಮಾಡಿಕೊಳ್ತೀವಿ.
ಆದ್ದರಿಂದ ಈ ಜಗತ್ತಿನಲ್ಲಿ ಭಗವಂತನ ಒಂದು ಕೃಪೆ, ಭಗವಂತನ ಒಂದು ಮಹಿಮೆ, ಭಕ್ತಿ ಅಂತಕ್ಕಂಥದ್ದು ಅಂತಃಕರಣದಲ್ಲಿ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಅದಿಲ್ಲ ಅಂತಂದರೆ ಜೀವನ ಅನ್ನೋಂಥದ್ದು ಇಲ್ಲವಾಗ್ಬಿಡುತ್ತೆ. ಇಡೀ ಲಂಕೆ ಧಗ 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 ಅಂತ ಹೇಳಿ ಉರಿತಾ ಇದೆ. ಆಂಜನೇಯ ಮೇಲೋಗೊಂದು ಸರಿ ನೋಡ್ದ ಪಕ್ಷಿ ನೋಟ ಹೇಗಿದೆ ಅಂಥೇಳಿ. ಸಮುದ್ರಕ್ಕೆ ಹೋದನಂತೆ, ಬಾಲವನ್ನು ಬಿಟ್ಟು ಬೆಂಕಿಯನ್ನು ಆರಿಸ್ಕೊಂಡ, ಮತ್ತೆ ವಾಪಸ್ ಹೋದ. ಎಲ್ಲಿ? ಸೀತೆ ಬಳಿ. ನಡೆದಂತೆಲ್ಲ ಕಥೆಯನ್ನು ಹೇಳ್ದ. ಸೀತೆಗೆ ವಿಶ್ವಾಸ ಆಯಿತು, ಇಲ್ಲ. ಆದರೆ ಅವಳಿಗಿರೋದು ಬರೀ 30 ದಿವಸ. ಯಾಕೆ? ಬೆಳಗ್ಗೆನೇ ಲಂಕಾದೇಶ ಬಂದು ವಾರ್ನ್ ಮಾಡೋಗಿದ್ದಾನೆ. ಇನ್ನು 30 ದಿವಸದ ಒಳಗಡೆಗೆ ನೀನು ಒಪ್ಪಲಿಲ್ಲ, ನಿನ್ನನ್ನು ಕೊಂದು ಹಾಕ್ತೀನಿ. ರಾವಣ ಪ್ರತಿ ಸಾರಿ ಬಂದು ಹೇಳಿದಾಗ್ಲೂ ಕೂಡ ಒಂದು ಹುಲ್ಲು ಕಡ್ಡಿಯನ್ನು ಮುಂದೆ ಇಟ್ಕೊಂಡು ಹೇಳ್ತಿದ್ಲು. ಅವಳು ಹೇಳಿದ ಒಂದು ಮಾತು ರಾವಣನಿಗೆ ಬಹಳ ನೋವಾಗಿತ್ತು. ಏನಂತಂದರೆ, ಕಮಲದ ಹೂ ಸೂರ್ಯ ಬಂದರೆ ಮಾತ್ರ ಅರಳುತ್ತದೆ, ಸಣ್ಣ ಮಿಣುಗು ಹುಳ ಓಡಾಡಿದರೆ ಕಮಲದ ಹೂ ಅನ್ನೋದು ಅರಳೋದಿಲ್ಲ. ರಾವಣನಿಗೆ ಇಷ್ಟ ಸಿಟ್ಟು. ಯಾಕೆ? ರಾಮನನ್ನು ಸೂರ್ಯ ಅಂದ್ಲು, ನನ್ನನ್ನು ಒಂದು ಸಣ್ಣ ಮಿಣುಕು ಹುಳ ಅಂದ್ಬಿಟ್ಲಲ್ಲ ಇವಳು. ಯಾರನ್ನು ಕಂಡ್ರೆ ನಮಗೆ ಬಹಳ ಇಷ್ಟ, ಯಾರನ್ನು ನಾವು ಭಾಳ ಪ್ರೀತಿಸ್ತಾ ಇರ್ತೀವಿ, ಅಂಥ ವ್ಯಕ್ತಿ ನಮ್ಗೆ ಅಪಮಾನ ಮಾಡಿದರೆ ಬಹಳ ನೋವಾಗುತ್ತೆ. ಏನು ಮಾಡೋದು? ರಾವಣನಿಗೆ ಅಷ್ಟು ಜನ ರಾಣಿಯರಿದ್ದರೂ ಕೂಡ ಯಾವಾಗಲೂ ಹಾಗೆ. ಜಗತ್ತಿನಲ್ಲಿ ನಮ್ಮದು ಯಾವುದು ಆಗಿರೋದಿಲ್ಲ ಅದು ನಮಗೆ ಬಹಳ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಯಾವುದು ನಮ್ಮದಾಗಿದೆ ಅದರಲ್ಲಿ ಸೌಂದರ್ಯವನ್ನು ನಾವು ಕಳ್ಕೊಂಡು ಬಿಟ್ಟಿರ್ತೀವಿ, ಅದರಲ್ಲಿ ಆಸಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲ ವಿಚಾರವನ್ನು ಹೇಳ್ತಾನೆ ಸೀತಾಮಾತೆಗೆ ಆಂಜನೇಯ. ಖುಷಿಯಾಗುತ್ತೆ ಅವಳಿಗೆ. ಅವಳು ಹೇಳ್ತಾಳೆ, 30 ದಿವಸ ಮಾತ್ರ, 30 ದಿವಸ ಆಯಿತೋ ನಾನು ಸತ್ತು ಹೋಗ್ತೀನಿ. ಯಾವತ್ತೂ ಕೂಡ ಅವನ ಇದಕ್ಕೆ ಒಳಗಾಗೋದಿಲ್ಲ ನಾನು. ಅಷ್ಟರೊಳಗಡೆನೇ ನನ್ನನ್ನು ಬಂದು ಕರ್ಕೊಂಡು ಹೋಗಬೇಕು. ರಾಮನಿಗೆ ಈ ವಿಷಯವನ್ನು ಮುಟ್ಟಿಸು. ಅವನಂತಾನೆ, ಯಾಕೆ ಚಿಂತೆ ಮಾಡ್ತೀಯ ನೀನು? ಅಷ್ಟರ ಒಳಗಡೆಗೆ ರಾಮ ಅಂತಕ್ಕಂಥವನು ಬರ್ತಾನೆ, ನಿನ್ನನ್ನು ಕಾಪಾಡ್ತಾನೆ. ಆ ಧೈರ್ಯದ ನುಡಿ ಗಮನಿಸಿ. ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ, ತಾಪತ್ರಯಗಳು ಬಂದು ಅಪ್ಪಳಿಸಿದಾಗ ನಾವು ಯಾವಾಗಲೂ ಕೂಡ ಒಬ್ಬರೇ. ಜೀವನದಲ್ಲಿ ಸುಖ, ಸಮೃದ್ಧಿ, ಸಂಪತ್ತಿದ್ದಾಗ ಭಾಳಷ್ಟು ಜನ ಬರ್ತಾರೆ ನಮ್ಮ ಜೊತೆಗೆ. ನಾನು ದುಃಖದಲ್ಲಿದ್ದಾಗ, ನಾನು ನೋವಿನಲ್ಲಿದ್ದಾಗ, ನನಗೆ ಪೆಟ್ಟುಗಳು ಬೀಳುವಾಗ, ನನಗೆ ಅಪಮಾನವಾಗುವಾಗ ಯಾರೂ ನಮ್ಮ ಹತ್ರ ಬರೋದಿಲ್ಲ. ಅಂಥ ಸಮಯದಲ್ಲಿ ಯಾರಾದರೂ ಬಂದು 2 ಒಳ್ಳೆಯ ಮಾತುಗಳನ್ನು, ಒಂದು ಪ್ರೋತ್ಸಾಹಕದಾಯಕ ನುಡಿಗಳನ್ನು, ಹೇ ಏನಾಗಲ್ಲ ಹೇಳೋ ಅಂತ ಹೇಳಿ ಒಂದು ಯಾರಾದರೂ ನಮಗೆ ಬೆನ್ನು ಚಪ್ಪರಿಸಿದರೆ ಅಂಥವರೇ ನಮಗೆ ಬಹಳ ಆತ್ಮೀಯರಾಗೋದು. ಬರೋದಿಲ್ಲ, ಬಹಳ ಕಡಿಮೆ. ಯಾಕೆ? ಎಲ್ಲರೂ ಕಲ್ಲು ಹೊಡೆಯುವಾಗ ನನ್ನಿಂದ ಅದು ಒಂದು ಕಲ್ಲಿರಲಿ ಅಂಥೇಳಿ ಅವರು ಕಲ್ಲೇ ಬಿಸಾಡೋರು ಇರ್ತಾರೆ ಜಗತ್ತಿನಲ್ಲಿ. ಕೈ ಹಿಡಿದತ್ತವ್ರು ಎಷ್ಟು ಜನ. ಅಂಥದ್ರಲ್ಲಿ ಅಷ್ಟೊಂದು ನಿರಾಶೆಯಿಂದ ಉತ್ಸಾಹವನ್ನೇ ಕಳೆದುಕೊಂಡಂತಹ ಆ ಸೀತೆಗೆ ಆಂಜನೇಯ ಅಂತಕ್ಕಂಥವ್ರು ಒಂದು ಸ್ಫೂರ್ತಿ, ಒಂದು ಆಶಾಕಿರಣ. ಓ ಇಲ್ಲ, ನನ್ನ ಜೀವನ ಅನ್ನೋದು ಇನ್ನೂ ಇದೆ, ನಾನು ಇನ್ನೂ ಕೂಡ ಜೀವನ ಮಾಡಬಲ್ಲೆ, ನಾನು ವಾಪಸ್ ರಾಮನನ್ನು ಸೇರಬಲ್ಲೆ ಅಂತಕ್ಕಂಥ ಒಂದು ಆಶಾ ಕಿರಣ ಅವಳಲ್ಲಿ ಉದಯವಾಗ್ತದೆ. ಗಮನಿಸಿ, ಸಮುದ್ರ ಲಂಘನ ಮಾಡುವಾಗ ಅನೇಕ ಅಡಚಣೆಗಳು, ಏನು ಒಂದಲ್ಲ ಎರಡಲ್ಲ, ಅಡ್ಡಿ ಆತಂಕಗಳು. ವಾಪಸ್ ಹೋಗೋವಾಗ ಏನಿಲ್ಲ. ಯಾಕೆ? ಸೆಲೆಬ್ರೇಷನ್, ಏನು ಖುಷಿ, ಏನು ಸಂತೋಷ, ಏನು ಸಂಭ್ರಮ. ವಾಪಸ್ ಹಾರಿಕೊಂಡು ವಾಪಸ್ ಬರ್ತಾನೆ. ಮೊದಲೇ ಹೇಳಿದ್ದವನು, ನಾನು ವಾಪಸ್ ಬರೋ ತನಕ ಯಾರೂ ಎಲ್ಲೋ ಹೋಗಾಗಿಲ್ಲ. ಬರೋದು ಲೇಟ್ ಆಯಿತು ಅಂತೇಳಿ ಅವನು ಸತ್ತೋದ, ಅವನು ಇಲ್ಲ, ಖಂಡಿತ ವಾಪಸ್ ಬರ್ತೀನಿ. ಯಾಕೆ? ರಾಮನ ಕೆಲಸಕ್ಕಾಗಿ ಹೋಗ್ತಾ ಇದ್ದೀನಿ ನಾನು, ಖಂಡಿತವಾಗ್ಲೂ ಕೂಡ ಜಯ. ಯಾವಾಗ ಆಂಜನೇಯ ಅಂತಕ್ಕಂಥವನು ವಾಪಸ್ ಹಾರಿಕೊಂಡು ಬಂದ,
ನೋಡಬೇಕು ಅವರ ಹರ್ಷವನ್ನು. ಅಲ್ಲಿರ್ತಕ್ಕಂಥ ಕೋತಿಗಳು, ವಾನರ ಸೈನ್ಯ, ಜಾಂಬವಂತ ಕುಣಿದು ಕುಪ್ಪಳಿಸಿಬಿಟ್ರಂತೆ. ಇಷ್ಟು ಸಂತೋಷ, ಇಷ್ಟು ಸಂಭ್ರಮ, ಇಷ್ಟು ಕೂಗಾಟ. ಅಂಗದ ಇದ್ದ ರಾಜ ಅಂಗದ ಅವನನ್ನಂತೆ, ನೀನು ಹೋಗಿದೀಯಾ? ಇನ್ನೂವರೆಗೂ ಯಾರೂ ಏನೂ ತಿಂದೇ ಇಲ್ಲ. ಅಂಗದ ಹೇಳಿದಂತೆ, ಹೋಗಿ ನನ್ನ ತೋಟಕ್ಕೆ ಎಲ್ಲರೂ, ಬೇಕಾದಷ್ಟು ಹಣ್ಣುಗಳಿವೆ, ತಿನ್ನಿ, ಖುಷಿಯಾಗ್ತೀನಿ. ಏನು ಆ ತೋಟ ಎಲ್ಲ ಸರ್ವನಾಶ ಆಗೋಯ್ತು. ಖುಷಿ, ಸಂಭ್ರಮ. ಯಾರೋ ಹೋಗಿ ಸುಗ್ರೀವನಿಗೆ ಹೇಳಿದರು, ಅಂಗದನ ತೋಟಕ್ಕೆ ಹೋಗಿ ಎಲ್ಲ ಕೋತಿಗಳು ಸರ್ವನಾಶ ಮಾಡ್ತಾಯಿವೆ, ಕೂಗಾಡ್ತಾ ಇದ್ದಾರೆ ಅಂತ. ಸುಗ್ರೀವ ಹೇಳ್ದ, ಶುಭ ಸಮಾಚಾರ ತಂದಿದ್ದಾರೆ. ಇಷ್ಟು ದಿವಸ ಅತ್ಯಂತ ಮೌನವಾಗಿದ್ದಂಥ ಈ ನಮ್ಮ ಪ್ರದೇಶದಲ್ಲಿ ಇವತ್ತು ಸಂಭ್ರಮ, ಕೂಗಾಟ, ಸಂತೋಷ ಕೂಗ್ತಾ ಇದೆ ಅಂದರೆ ಏನೋ ಒಂದು ಒಳ್ಳೆಯ ಸಮಾಚಾರ ತೊಗೊಂಡು ಬಂದಿದ್ದಾರೆ. ಬಂದ ಜಾಂಬವಂತ ಹಿರಿಯ ನೋಡಿ, ಹನುಮಂತ ಹೇಳ್ದ, ಎಲ್ಲವನ್ನು ವಿವರಿಸ್ದ. ಹೀಗೀಗಾಯ್ತು, 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 ಹೀಗೀಗಾಯ್ತು. ಜಾಂಬವಂತನ ಕಣ್ಣಿಂದ ನೀರು ಬಂದಂತೆ. ಛೇ, ಏನಪ್ಪ ರಾಮನ ಕಾರ್ಯ ಅಂದರೆ ಎಷ್ಟು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದಾನೆ, ಎಷ್ಟು ಸಂತೋಷವಾಯಿತು, ಎಷ್ಟು ಸಂಭ್ರಮ. ಯಾಕೆಂದರೆ ಎಲ್ಲರ ಪ್ರಾಣ ಹೇಗಿತ್ತು? ಕತ್ತಿ ಅವರ ಕತ್ತಿನ ಮೇಲೆ ಸುತ್ತಾ ಇತ್ತು. ಯಾಕೆ? ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದ ಅವನು, ಒಬ್ಬರನ್ನು ಕೂಡ ನಾನು ಉಳಿಸೋದಿಲ್ಲ ಅಂಥೇಳಿ. ಎಲ್ಲರ ಪ್ರಾಣವೂ ಕೂಡ ಅಪಾಯದಲ್ಲಿತ್ತು. ನಮಗೆಲ್ಲರಿಗೂ ಏನು ತೊಂದರೆ ಇಲ್ಲ. ಯಾವಾಗಲೂ ಕೂಡ ಅಷ್ಟೇ ನೋಡಿ, ಈ ಜೀವನ ಅನ್ನಿಸ್ತದೆ ನಮಗೆ ಬಹಳ ಸುಖವನ್ನು ತಂದು ಕೊಡುತ್ತೆ. ಮರಣದ ಚಿಂತನೆ, ಮರಣದ ಒಂದು ವಿಚಾರ ನಮ್ಮನ್ನು ದುಃಖಮಯವನ್ನಾಗಿ ಮಾಡುತ್ತೆ. ಅದಕ್ಕೇ ಈ ಹಾಸ್ಪಿಟ್ಲಿಗೆ ಹೋಗೋದಂದರೆ ನಮ್ಗೆ ಸ್ವಲ್ಪ ಬೇಸರ. ಯಾಕೆಂದರೆ ನಮಗೆ ಮರಣವನ್ನು ನೆನಪು ಮಾಡಿಸ್ಕೊಡುತ್ತದೆ. ರೋಗಗಳು, ನಲಿವುಗಳು, ಆಕ್ಸಿಡೆಂಟು ಎಲ್ಲ ಕೆಲವೆಲ್ಲ ಘಟನೆಗಳು ಹೇಗಿವೆ ಅಂದರೆ ನಮಗೆ ಮೃತ್ಯುವಿನ ಸ್ಮರಣೆಯನ್ನು ಮಾಡಿಕೊಡ್ತವೆ. ಮೃತ್ಯುವಿನ ಸ್ಮರಣೆ ಅನ್ನೋಂಥದ್ದು ಏನಿದೆ ಅಷ್ಟು ಸುಖ ಸಂತೋಷವನ್ನು ಕೊಡುವಂಥದ್ದಲ್ಲ, ನಮಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಲ್ಲ. ಯಾವಾಗ ಬರೀ ಆಂಜನೇಯ ವಾಪಸ್ ಬಂದದ್ದನ್ನು ನೋಡಿ ಇವ್ರಿಗೆ ಖುಷಿ ಆಯಿತು. ಸೀತೆ ಸಿಕ್ಕಳೋ ಎಲ್ಲೋ ಗೊತ್ತಿಲ್ಲ, ನಾವಂತೂ ಬದುಕ್ತೀವಿ. ಯಾಕೆ? ಅವನ ಆ ಸಂಭ್ರಮ, ಅವನ ಒಂದು ಇದನ್ನು ನೋಡಿ ಎಲ್ಲ ನೋಡಿ. ನೀವು ಎಷ್ಟೇ ಇರಲಿ, ಮನುಷ್ಯ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವರವರ ಜೀವನದ ಪ್ರತಿ ಎಷ್ಟು ಪ್ರೀತಿ ಅನ್ನೋಂಥದ್ದಿರುತ್ತೆ. ಎಲ್ಲವನ್ನು ಕೂಡ ಜಾಂಬವಂತನಿಗೆ ಹೇಳ್ದ. ಎಲ್ಲರೂ ಖುಷಿಯಿಂದ ರಾಮನ ಬಳಿ ಹೋದರು. ರಾಮನ ಕಣ್ಣುಗಳಲ್ಲಿ ನೀರು. ಯಾಕೆ? ಖುಷಿ, ಸಂತೋಷ. ಯಾಕೆ? ಅವರು ಬರ್ತಾ ಇರೋ ರೀತಿಯನ್ನು ನೋಡಿದರೆ ಗೊತ್ತಾಗ್ತಾ ಇದೆ ಏನೋ ಶುಭ ಸಮಾಚಾರವನ್ನು ತಂದಿದ್ದಾರೆ. ಜಾಂಬವಂತ ಆಂಜನೇಯನ ಪರಾಕ್ರಮವನ್ನು ರಾಮನಿಗೆ ಹೇಳಿದರೆ ರಾಮ ಎಷ್ಟು ಖುಷಿಯಿಂದ ಕೇಳ್ತಾ ಇದ್ದಾನೆ. ಆಂಜನೇಯ ಮಾತ್ರ ಸುಮ್ಮನೆ ಕೂತ್ಕೊಂಡಿದ್ದಾನೆ. ರಾಮನ ಮಹಿಮೆಯನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಆಂಜನೇಯನ ಮುಖ ಎಷ್ಟಾಗಲಾಗುತ್ತೆ. ಅಷ್ಟು ಖುಷಿ ಅವನಿಗೆ, ಅಷ್ಟು ಸಂತೋಷ, ಅಷ್ಟು ಸಂಭ್ರಮ ಅಲ್ಲ. ಕಲಿಬೇಕು ನಾವು ಇದನ್ನು. ಯಾಕೆ? ಮತ್ತೊಬ್ಬರನ್ನು ಹೊಗಳುವಾಗ ನಾವು ಸಂತೋಷ ಪಡಬೇಕು. ಮತ್ತೊಬ್ಬರ ಹಿರಿಮೆಯನ್ನು, ಮತ್ತೊಬ್ಬರ ಗರಿಮೆಯನ್ನು ನಾವು ಯಾರಾದರೂ ನಮ್ಮ ಮುಂದೆ ಹೇಳ್ತಾ ಇದ್ದರೆ ಅದನ್ನು ಕೂಡ ಗೌರವಿಸಬೇಕು ನಾವು. ಇಷ್ಟವಾಗಿಲ್ಲ ನಮಗೆ. ನಮ್ಮನ್ನು ಕುರಿತಾದ ಹೊಗಳಿಕೆ ನಮಗಿಷ್ಟ. ನಮ್ಮನ್ನು ಕುರಿತಾದಂಥ ತೆಗಳಿಕೆ ನಮಗಿಷ್ಟವಾಗಲ್ಲ. ಇಷ್ಟು ಖುಷಿ, ಇಷ್ಟು ಸಂಭ್ರಮ. ಜಾಂಬವಂತನಿಗೆ ಏನೇನು ಹೇಳಿದ್ದು ಎಲ್ಲವನ್ನೂ ಹೇಳ್ತಾ ಇದ್ದಾನೆ. ಹಿಂಗೆ ಹೋದಂಥವನು ಲಂಕಿಣಿಯನ್ನು ಹೀಗೆ ಸಾಯಿಸ್ತಾ, ಇವರನ್ನು ಈ ರೀತಿಯಲ್ಲಿ ಪೆಟ್ಟು ಕೊಟ್ಟ, ಒಳಗಡೆ ಹೋದ, ರಾವಣನಿಗೆ ಈ ಥರ ಅಪಮಾನ ಮಾಡಿದ್ದಾನೆ. ಒಂದೊಂದು ಘಟನೆಯನ್ನು ಕೇಳುವಾಗಲೂ ಕೂಡ ರಾಮನ ಕಣ್ಣು ಅರಳುತ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಆಂಜನೇಯನು ಮಾತಾಡ್ತಾ ಇಲ್ಲ, ಬರೀ ಜಾಂಬವಂತನೇ ಮಾತಾಡ್ತಾ ಇದ್ದಾನೆ. ರಾಮನಿಗೆ ಬೇಕಾಗಿರೋದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ಇನ್ನೊಬ್ಬರ ಮೂಲಕ ಅಲ್ಲ. ಅವನು ಕೇಳ್ತಾನೆ, ಹೇಗೆ ಸುಟ್ಟೆ ಲಂಕೆಯನ್ನು? ಏನು ಮಾಡಿದೆ ನೀನು? ಹೇಗೆ ಸಾಧ್ಯ ಆಯಿತು? ಎಲ್ಲಿಂದ ಬಂತು ನಿನಗೆ ಶಕ್ತಿ? ನಿನ್ನ ಪ್ರತಾಪ ಹೇಗಿದೆ?
ಏನೇನು ಮಾಡಿದೆ ಹೇಳು ನೀನು. ಗಮನಿಸಿ, ಇಲ್ಲಿ ನಿಜವಾದ ಆಂಜನೇಯನ ಪರಿಚಯ ಅನ್ನೋದಾಗುತ್ತೆ ನಮಗೆ. ಸ್ವತಃ ರಾಮ ಕೇಳ್ತಾ ಇದ್ದಾನೆ. ಆವಾಗ ಆಂಜನೇಯ ಹೇಳ್ತಾನಂತೆ, ಲಂಕೆಯನ್ನು ಸುಟ್ಟದ್ದು ನಾನಲ್ಲ, ಲಂಕೆಯನ್ನು ಸುಟ್ಟದ್ದು ಲಂಕೇಶನ ಪಾಪ. ಗಮನಿಸಿ, ಏನಾದರೂ ಒಂದು ಸಣ್ಣ ಕೆಲಸವನ್ನು ನಾವು ಮಾಡಿದರೆ ಅವಕಾಶ ಸಿಕ್ಕಾಗೆಲ್ಲ ಅದನ್ನು ನಾನು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ ನಾವು. ಇಂಥ ಮಹಾನ್ ಕಾರ್ಯವನ್ನು ಒಬ್ಬನೇ ಮಾಡಿದ್ದಾನೆ, ಆದರೆ ನಾನು ಮಾಡಿದೆ ಅನ್ನೋಂಥದ್ದನ್ನು ಹೇಳಲಿಲ್ಲ ಅವನು. ಅವನು ಹೇಳ್ದ, ರಾವಣನ ಪಾಪ ಅನ್ನೋಂಥದ್ದು ಲಂಕೆಯನ್ನು ಸುಟ್ಟಿದೆ. ಸೀತಾ ಮಾತೆಯ ಸಂತಾಪ ಅನ್ನೋಂಥದ್ದು ಏನಿದೆ ಅದು ಲಂಕೆಯನ್ನು ನಾಶ ಮಾಡಿದೆ. ವಿಭೀಷಣನ ಭಕ್ತಿ, ವಿಭೀಷಣನ ರಾಮನಾಮ ಜಪ ಅನ್ನೋಂಥದ್ದು ಏನಿದೆ ಲಂಕೆಯನ್ನು ಸುಟ್ಟಾಕಿದೆ. ಅಷ್ಟು ಮಾತ್ರ ಅಲ್ಲ, ರಾಮನ ಪ್ರತಾಪ ಅನ್ನೋಂಥದ್ದು ಏನಿದೆ ಅದು ಲಂಕೆಯನ್ನು ಸುಟ್ಟಿದೆ. ನಾನೇನು ಮಾಡಿಲ್ಲ. ಒಬ್ಬ ನಾಯಕ, ಒಬ್ಬ ವೀರ, ಅವನ ಒಂದು ಲಕ್ಷಣ ಹೇಗೆ ಅಂತಂದರೆ ಯಾವಾಗಲೂ ಕೂಡ ಅಷ್ಟೇ, ಯಾವತ್ತೂ ಯಶಸ್ಸನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಭಾಗವತದಲ್ಲಿ ಬಹಳ ಸುಂದರವಾದ ಒಂದು ಉಲ್ಲೇಖ ಬರುತ್ತೆ. ಯಶೋದೆ ಕೃಷ್ಣನ ತಾಯಿ, ದೇವಕಿ ಕೃಷ್ಣನ ತಾಯಿ, ಆದರೆ ಯಶೋದೆಯ ಬಳಿ ಶ್ರೀಕೃಷ್ಣ ವಾಸವಾಗಿದ್ದ. ಯಶೋದೆ ಹೆಸರು ಯಶೋಧ ಆಗಿರಲಿಲ್ಲ, ಬೇರೆ ಏನೂ ಇತ್ತು. ಆದರೆ ಯಶೋದೆಯ ಒಂದು ಸ್ವಭಾವ ಹೇಗಿತ್ತಪ್ಪ ಅಂತಂದರೆ, ಅವಳು ಎಲ್ಲೇ ನಿಂತುಕೊಳ್ಳಿ, ಕೆಲವ್ರ ವ್ಯಕ್ತಿತ್ವ ಇರುತ್ತೆ, ಅವ್ರು ಎಲ್ಲೇ ಇರಲಿ ಒಂದು 10 ಜನ ಬರ್ತಾರೆ ಅವರ ಹತ್ರ. ಅವರಲ್ಲಿ ಎಂಥ ಸ್ವಭಾವ ಇರುತ್ತೆ ಅಂತಂದರೆ 10 ಜನ ಬರ್ತಾರೆ, ಅವ್ರು ಹೇಳಿದ್ದು ಕೇಳ್ತಾರೆ. ಒಂದು ನಾಯಕತ್ವದ ಗುಣ ಇರುತ್ತೆ ಅವರಲ್ಲಿ. ಆಮೇಲೆ ಅವರು ಕೂಡ ಅಷ್ಟೇ ಭಾಳ ಅಥೆಂಟಿಕ್ಕಾಗಿ ಮಾತಾಡ್ತಾ ಇರ್ತಾರೆ, ನಿರ್ಧಾರಗಳು ತೆಗೆದುಕೊಳ್ತಕ್ಕಂಥ ರೀತಿ, ಆಮೇಲೆ ಕೆಲಸವನ್ನು ಹೇಳುವಂತಹ ಶೈಲಿ, ಮತ್ತು ಅವರ ಸ್ವಭಾವ, ಅವರ ಗುಣ ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅಂತಂದರೆ ಎಲ್ಲರೂ ಅವರನ್ನು ಅನುಕರಣೆ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಯಶೋದೆಯ ಒಂದು ಸ್ವಭಾವ ಇತ್ತು. ಅವಳು ಎಲ್ಲೇ ಇರಲಿ 10, 15 ಜನ, 20 ಜನ ಹೆಂಗಸರು ಸೇರ್ತಿದ್ರು. ಅವರನ್ನು ಹಿಡ್ಕೊಂಡು ಸಮಾಜದಲ್ಲಿ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡೋರು. ಯಾವಾಗ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ಲು, ಸಮಾಜದ ಜನ ಬಂದು ಹೇಳೋರು, ವೆರಿ ಗುಡ್, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಅಂಥೇಳಿ. ಯಾವಾಗ ಬಂದು ಯಶಸ್ಸನ್ನು ಕೊಡ್ತಾ ಇದ್ರೋ, ಯಶೋದೆ ಮಾಡ್ತಾ ಇದ್ದದ್ದು ಇಷ್ಟೇ, ಯಶಸ್ಸನ್ನು ತಾನು ತೆಗೆದುಕೊಳ್ತಾ ಇರಲಿಲ್ಲ. ಅವಳು ಹೇಳ್ತಾ ಇದ್ಲು, ಈ ಎಲ್ಲ ಯಶಸ್ಸಿಗೆ ಇವರು ಕಾರಣ, ಇವಳೇ ಕಾರಣ. ಯಾಕಂದರೆ ಇವಳು ಹೇಳಿದ್ದಕ್ಕೆ ಅವರು ಮಾಡಿದ್ದು. ಆದರೆ ಯಶಸ್ಸನ್ನು ಯಾವಾಗಲೂ ಕೂಡ ದದಾತಿ, ಇನ್ನೊಬ್ಬರಿಗೆ ಕೊಡ್ತಾ ಇದ್ಲು. ಒಂದು ಜನ ನೆನ್ಪಿಟ್ಕೊಳ್ಬೇಕು, ಜೀವನದಲ್ಲಿ ನಾವು ಏನೇನು ಮಾಡ್ತೀವಿ ಎಲ್ಲವೂ ಕೂಡ ಯಶಸ್ಸಾಗೋದಿಲ್ಲ. ಒಂದು ಸರಿ ಉಲ್ಟಾ ಹೊಡಿತು, ಒಂದು ಸರಿ ಏನೋ ಮಾಡ್ಲಿಕ್ಕೆ ಹೊರಟಿರ್ತೀವಿ, ಇನ್ನೇನೋ ಆಗುತ್ತೆ. ಕೆಲವು ಗೋಪಿಯರು ಬಂದು ಹೇಳೋರಂತೆ, ಇಲ್ಲ ಇಲ್ಲ ಅದು ಹಾಗಬೇಡ, ಹೀಗೆ ಮಾಡೋಣ ಅಂತ. ಇಲ್ಲ ಅನ್ಲಿಕ್ಕಾಗದೆ ಮಾಡಿದಾಗ ಒಂದಿಷ್ಟು ಉಲ್ಟಾ ಆಗ್ತಿತ್ತು. ಯಶಸ್ಸು ಬಂದಾಗ ಜನ ಬಾಯಿ ತುಂಬ ಹೊಗಳದೇ ಇದ್ರೂ ಅಪಯಶಸ್ಸು ಬಂದಾಗ ಬಾಯಿ ತುಂಬ ಬೈತಾರೆ ಜನ. ಯಾವಾಗ ಅವರೆಲ್ಲರೂ ಬಂದು ಬೈಲಿಕ್ಕೆ ಶುರು ಮಾಡೋರು, ಯಶೋದೆ ಮುಂದೆ ಬಂದು ಹೇಳೋಳಂತೆ, ದಯವಿಟ್ಟು ಅವ್ರನ್ನ ಬೈಬೇಡಿ, ಯಾಕೆಂದರೆ ಅವ್ರು ಇದನ್ನು ಬೇಡ ಅಂದಿದ್ರು, ನಾನೇ ಇದನ್ನು ಮಾಡಿಸಿದ್ದು, ನೀವೇನಾದರೂ ಬೈಯೋದಿದ್ದರೆ ನನಗೆ ಬೈರಿ. ಏನೇ ಯಶಸ್ಸು ಅನ್ನೋದು ಬರಲಿ ಅದನ್ನು ಅವಳು ತೆಗೆದುಕೊಳ್ತಾ ಇದ್ಲು, ಏನೇ ಯಶಸ್ಸು ಬರಲಿ ಅದನ್ನು ಮತ್ತೊಬ್ಬರಿಗೆ ಹಂಚ್ತಾ ಇದ್ಲು. ಈ ಒಂದು ಗುಣದಿಂದಾಗಿ ಅವಳಿಗೆ ಯಶೋಧ ಅಂತ ಹೆಸರು ಬಂತು. ಈ ಒಂದು ಗುಣದಿಂದಾಗಿ ಶ್ರೀಕೃಷ್ಣ ದೇವಕಿಯನ್ನು ಬಿಟ್ಟು ಇವಳ ಹತ್ರ ವಾಸ ಮಾಡಿದಂತೆ. ಆ ಗುಣವನ್ನು ನಾವು ಆಂಜನೇಯನಲ್ಲಿ ಕಾಣ್ತೀವಿ. ಎಲ್ಲ ಕೆಲಸವನ್ನು ಅವನೇ ಮಾಡಿದ್ರೂ ಕೂಡ, ಇಲ್ಲ ನಾನು ಮಾಡಿಲ್ಲ, ಅದನ್ನು ಮತ್ತೊಬ್ಬರಿಗೆ ಕೊಡ್ತಾ ಇದ್ದಾನೆ, ಮತ್ತೊಬ್ಬರಿಗೆ ಹಂಚ್ತಾ ಇದ್ದಾನೆ. ಪವನಪುತ್ರ ಆಂಜನೇಯ. ಹೀಗಾಗಿ ನನ್ನ ತಂದೆ ಯಾರೋ ಗಾಳಿ, ವಾಯು.
ಅವನು ಎಲ್ಲೋ ಒಂದು ಕಡೆ ನಾನು ಒಂಚೂರು ಬೆಂಕಿ ಹಚ್ಚಿದಂಗೆ ಮಾಡಿದೆ, ಅವನು ಎಲ್ಲ ಕಡೆಗೂ ಹಂಚಿದ, ಹೀಗಾಗಿ ಬೆಂಕಿ ಎತ್ಕೊಂಡು ಬಿಡ್ತು ಲಂಕೆಗೆ. ಎಲ್ಲೂ ಕೂಡ ನಾನು ಮಾಡಿದೆ ಅನ್ನೋಂಥದ್ದು ಇಲ್ಲ. ಭಾಳ ಕಷ್ಟ. ಏಕೆಂದರೆ ಎಲ್ಲೆಲ್ಲಿ ಅವಕಾಶ ಅನ್ನೋಂಥದ್ದು ಸಿಗ್ತದೆ ಎಲ್ಲ ಕಡೆಗೂ ನಾನು ಅನ್ನೋಂಥ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಂಥದ್ರಲ್ಲಿ ಎಲ್ಲವನ್ನೂ ಮಾಡಿ ಅಲ್ಲಿ ನಾನಿಲ್ಲ ಅಂತ ಹೇಳುವಂಥದ್ದೇನಿದೆ ಆ ಸರಳತೆ, ಅದರಿಂದಾಗಿ ಆಂಜನೇಯನನ್ನು ಬಹಳ ಎತ್ತರದ ಸ್ಥಾನದಲ್ಲಿ ಕೂರಿಸಬೇಕಾಗತ್ತೆ. ಪೂಜ್ಯ ಸ್ವಾಮೀಜಿ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಆಂಜನೇಯನ ಹಾಗೆ ಬದುಕೋದನ್ನು ನಾವು ಮೊದಲೇ ಕಲಿಯೋಣ. ಹೇಗೆ? ಯಾವಾಗಲೂ ಕೂಡ ತಲೆಬಾಗಿ ರಾಮನ ಪದತಲದಲ್ಲಿ ಅವನ ಒಂದು ದೃಷ್ಟಿಕೋನ, ತಲೆ ಎತ್ತಲೇ ಇಲ್ಲ ಅವನು. ಯಾಕೆ? ನನ್ನ ಜೀವನ ಅನ್ನಿಸೋದಿರೋದು ನಿನ್ನ ಪಾದ ಪದ್ಮಗಳಿಗೆ, ನಿನ್ನ ಸೇವೆಗಾಗಿ. ಗಮನಿಸಿ ನೀವು, ನಮ್ಮ ಮನೆಗಳಲ್ಲಿ ಒಬ್ಬ ಯಜಮಾನ ಇರಬೇಕು ಅಂದರೆ ಮನೆ ಸುಂದರವಾಗಿ ನಡೆಯುತ್ತೆ. ಮನೆಯವರು ಎಲ್ಲರೂ ಯಜಮಾನರಾದರೆ, ರಥಕ್ಕೆ 4 ಕುದುರೆಗಳು 4 ದಿಕ್ಕಿನ ಕಡೆ ಹೋದರೆ ಗತಿ ಏನು? ರಥದಲ್ಲಿ ಕೂತವಂತು. ಹೌದು. ಆದ್ದರಿಂದ ಜಗತ್ತಿನಲ್ಲಿ ಯಾವಾಗ ನಾವು ತಲೆಬಾಗಿ ನಡಿತೀವಿ ಆವಾಗ ಆ ರಥ ಅನ್ನೋದು ಸುಂದರವಾಗಿ ನಡ್ಕೊಂಡು ಹೋಗುತ್ತೆ. ಯಾವಾಗ ಈ ನಾನು ಅಂತಕ್ಕಂಥ ಅಹಂಕಾರ ಬಂತು, ಮುಗಿಯಿತು. ಗಮನಿಸಿ ನೀವು, ಜಗತ್ತಿನಲ್ಲಿ ಸರ್ವನಾಶ ಆರಂಭ ಆಗೋದೇ ಅಹಂಕಾರದಿಂದ. ಸಮಾಜದಲ್ಲಿ ನಾವು ನೋಡೋದಿಲ್ವ? 4 ಜನ ಊರಿಗೆ ಬರ್ತಾರೆ. ಎಲ್ಲೋ ಒಬ್ಬ ಜರ್ಮನಿಲಿ ಇಂಜಿನಿಯರ್ ಇದ್ದಾನೆ, ಮತ್ತೊಬ್ಬ ಅಮೇರಿಕಾದಲ್ಲಿ ಡಾಕ್ಟರ್ ಆಗಿದ್ದಾನೆ, ಇನ್ನೊಬ್ಬ ಇಟಲಿಯಲ್ಲಿ ಇನ್ನೇನೋ ಇಂಜಿನಿಯರ್ ಆಗಿದ್ದಾನೆ. ಹೀಗೆ ಒಂದು 5-6 ಜನ ಎಲ್ಲ ಸೇರಿಕೊಂಡು ಅವ್ರ ಊರಿಗೆ ಬಂದರು. ಎಲ್ಲ ಒಟ್ಟಿಗೆ ಸೇರಿದರು. ಎಷ್ಟೋ 40 ವರ್ಷಗಳ ಹಿಂದೆ ಅವರು ಓದಿದ ಜಾಗ ಅದು. ಬಂದು ಎಲ್ಲರೂ ಒಟ್ಟಿಗೆ ಸೇರಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು. ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ರು. ಹೇಯ್, ನಮ್ಮ ಸ್ಕೂಲ್ ಹೇಗಿದೆ ನೋಡ್ಕೊಂಬರೋಣ. ಸ್ಕೂಲ್ಗೆ ಹೋಗಿ ನೋಡಲಿಕ್ಕೆ ಹೋದರು. ಏನು ಆಶ್ಚರ್ಯ, ಇವರೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ, ಅದೇ ಸ್ಕೂಲ್ನಲ್ಲಿ ಓದಿ. ಸ್ಕೂಲ್ ಮಾತ್ರ 40 ವರ್ಷದ ಹಿಂದೆ ಹೇಗಿತ್ತು ಇನ್ನೂ ಹಾಗೆ ಇದೆ. ಅದೇ ಹಳೆ ಗೋಡೆ, ಅದೇ ಹಳೆ ಬಾಗಿಲು, ಅದೇ ಹಳೆ ಬೋರ್ಡು. ಟೀಚರ್ಗಳು ಒಂದಿಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಒಂದಿಷ್ಟು ಜನ ಹೊಸೊಬ್ಬರು ಬಂದಿದ್ದಾರೆ, ಅವರು ಹಾಗೇ ಇದ್ದಾರೆ. ಬಹಳ ನೋವಾಯಿತು, ಬಹಳ ಬೇಸರವಾಯಿತು. ಅವರಂದರು, ಛೆ, ಏನಿದು, ಇಷ್ಟೆಲ್ಲ ದುಡಿದಿದ್ದೀವಿ, ಇಷ್ಟೆಲ್ಲ ವಿದ್ಯೆನ ಗಳಿಸಿದ್ದೀವಿ, ಇಷ್ಟೆಲ್ಲ ಸಂಪತ್ತಿದೆ, ಏನಾದರೂ ಒಂದು ಒಳಿತನ ಮಾಡೋಣ ಅಂಥೇಳಿ ನಾನು 10 ಲಕ್ಷ ಕೊಡ್ತೀನಿ, ನಾನು 10 ಲಕ್ಷ ಕೊಡ್ತೀನಿ, ನಾನು ಇಷ್ಟು ಕೊಡ್ತೀನಿ, ನಾನು ಅಷ್ಟು ಕೊಡ್ತೀನಿ ಅಂಥೇಳಿ ಎಲ್ಲರೂ ಸೇರಿ ಒಂದಿಷ್ಟು ಹಣ ಹಾಕಿ 1 ಕೋಟಿ ಮಾಡಿದರು. ಮಾಡಿ ಅಲ್ಲೇ ಒಬ್ಬ ಇದ್ದ, ಅವನಂದ ನನ್ನ ಹತ್ರ ಹಣ ಗಿಣ್ಣೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಬೇಕು ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ನೀವೇನು ಹೇಳ್ತೀರಾ ಕೆಲಸ ಮಾಡಿಸ್ತೀನಿ. ಸರಿ, ಕೆಲಸ. ಗಮನಿಸಿ, 4-5 ಜನರ ನಿಸ್ವಾರ್ಥ ಸೇವೆಯಿಂದ ಆ ಹಳೆ ಸ್ಕೂಲ್ ಬಿಲ್ಡಿಂಗು ದೊಡ್ಡ ಸ್ಕೂಲ್ ಆಯಿತು. ಭಾಳ ಸುಂದರ ಕಟ್ಟಡ ಆಯಿತು. ಹೊಸತನ ಅನ್ನೋದು ಬಂತು. ಅಲ್ಲಿ ನಮ್ಮ ಮಕ್ಕಳಿಗೆ ಕಂಪ್ಯೂಟರು, ಅದು ಇದು ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಎಲ್ಲವನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿದರು. 4 ಜನರ ನಿಸ್ವಾರ್ಥತೆ. ಕಾಲಾಂತರದಲ್ಲಿ ಇವರನ್ನು ನೋಡಿ ಇವರಿಂದ ಕಿರಿಯರು, ಅವರನ್ನು ನೋಡಿ ಅವ್ರಿಗಿಂತ ಕಿರಿಯರು, ಯಾರ್ಯಾರು ಅತ್ಯಂತ ಉನ್ನತ ಸ್ಥಾನದಿದ್ದರು ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದರು. ಕೆಲವೇ ವರ್ಷಗಳಲ್ಲಿ ಒಂದು ಮಾದರಿ ಶಾಲೆ ಆಗೋಯ್ತದು. ಆ ಶಾಲೆಗೆ 50 ವರ್ಷ. ಸೊ ಯಾರೋ ಒಬ್ಬ ಕಮಿಟಿ ಮೆಂಬರ್ ಬಂದ, ಅವನಂದ 50ನೇ ವರ್ಷ ಸೆಲೆಬ್ರೇಟ್ ಮಾಡೋಣ ಅಂತ. ಸರಿ, ಸೆಲೆಬ್ರೇಟ್ ಮಾಡಿದರು. ಸೆಲೆಬ್ರೇಷನ್ ಮಾಡುವಾಗ ಅವನು ಓದ್ದ. ಅವನು ಸೆಕ್ರೆಟ್ರಿ ಯಾರಿದ್ರು, ಅವನನ್ನು ಯಾರು ಸೆಕ್ರೆಟ್ರಿ ಮಾಡಿದ್ರು ಆ ಪ್ರೆಸಿಡೆಂಟ್ ಮೇಲೆ ಅವನಿಗೆ ಭಾಳ ಇಷ್ಟ. ಆದ್ದರಿಂದ ಪೂರ್ತಿ ಆ ಫಂಕ್ಷನಲ್ಲಿ ಆ ಪ್ರೆಸಿಡೆಂಟನ್ನು ಅಷ್ಟೇ ಹೊಗಳ್ದ, ಉಳಿದವ್ರನ್ನ ಹೊಗಳಲೇ ಇಲ್ಲ, ಉಳಿದವ್ರ ಹೆಸರೇ ತಗೊಳ್ಳಿಲ್ಲ. ಕಟ್ಟಿದ್ದು ನಾವು, ಹಣ ಹಾಕಿದ್ದು ನಾವು, ಕಷ್ಟಪಟ್ಟಿದ್ದು ನಾವು, ಬೆಳೆಸಿದ್ದು ನಾವು, ಹೆಸರು ಅವನಿಗೆ, ಹಾರ ಅವನಿಗೆ, ಕೀರ್ತಿ ಇವನಿಗೆ, ಫೋಟೋ ಇವನಿಗೆ, ಕಲ್ಲಲ್ಲಿ ಹೆಸರು ಒಂದು. ಏನು ಕತೆ? ಜಗಳ ಶುರು ಆಯಿತು, ಗಲಾಟೆ ಶುರು ಆಯಿತು. 2 ವರ್ಷ ಸ್ಕೂಲೇ ಬಂದಾಗೋಯ್ತು. ಗಮನಿಸಿ, 4 ಜನರ ನಿಸ್ವಾರ್ಥ ಭಾವನೆಯಿಂದ
ಸುಂದರವಾದಂಥ ಸಂಸ್ಥೆ ನಿರ್ಮಾಣವಾಯಿತು. ಒಬ್ಬೊಬ್ಬರ ಅಹಂಕಾರದ ಪ್ರವೃತ್ತಿ ಹೆಚ್ಚಾದಾಗ ಬೆಳೆದು ನಿಂತ ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಬಿದ್ದೋಗ್ತವೆ. ಪ್ರತಿನಿತ್ಯವೂ ಕೂಡ ಎಷ್ಟೋ ಸಂಸ್ಥೆಗಳು ಹುಟ್ಟುತ್ತವೆ ನಿಸ್ವಾರ್ಥ ಭಾವನೆಯಿಂದ ಒಂದು ಒಳ್ಳೆಯ ಸೇವೆಯನ್ನು ಮಾಡಬೇಕು ಅಂಥೇಳಿ. ಯಾವಾಗ ಆ ಸಂಸ್ಥೆಯಲ್ಲಿ ಅಹಂಕಾರ ಅನ್ನೋದು ಬೆಳೆದು ನಿಲ್ತೋ ಅದೇ ಸಂಸ್ಥೆ ತನ್ನಿಂದ ತಾನೇ ಬಿದ್ದು ಹೋಗಿಬಿಡುತ್ತೆ. ಎಷ್ಟೇ ಹೊಗಳಿದ್ರೂ ಕೂಡ ಆಂಜನೇಯ ಹೇಳಿದ, ಇಲ್ಲ ನಾನಲ್ಲ. ಇಷ್ಟಾದರೂ ಸಮಾಧಾನ ಆಗಬೇಕಲ್ಲ. ವಾಪಸ್ ಹೋದಾಗ ಒಂದು ಮುದ್ರಿಕೆಯನ್ನು ಕೊಟ್ಟಿದ್ಲು ಸೀತೆ. ಇನ್ನು ಗ್ಯಾರಂಟಿ ಹೋಗಿ ಬಂದ್ಯಾನೋ ಇಲ್ಲ, ಹೆಂಗೆ ಏನು ಹೇಳೋದು, ಸುಳ್ಳು ಹೇಳಿದ್ರು ಕೂಡ ಗೊತ್ತಾಗಲ್ವಲ್ಲ. ರಾಮ ಕೇಳ್ತಾನೆ, ಸೀತೆ ಏನು ಹೇಳಿದ್ಲು? ಸೀತೆ ನನ್ನನ್ನು ನೆನೆಸ್ತಾ ಇದ್ದಾಳೋ ಇಲ್ಲೋ? ಸೀತೆಗೆ ನನ್ನ ಸ್ಮರಣೆ ಇದೆಯೋ ಇಲ್ಲೋ? ಮುದ್ರಿಕೆಯನ್ನು ಕೊಡ್ತಾನಂತೆ ರಾಮನಿಗೆ. ಅದನ್ನು ನೋಡಿ ರಾಮನ ಕಣ್ಣಲ್ಲಿ ನೀರು. ಎಷ್ಟು ಖುಷಿ ಅಲ್ಲ. ರಾಮ ತನ್ನ ಆನಂದವನ್ನು ತಡ್ಕೊಳ್ಳಿಕ್ಕಾಗದೆ ಬಾಚಿ ತಪ್ಕೊಳ್ತಾನಂತೆ ಆಂಜನೇಯನನ್ನು. ಎಂಥ ಕೆಲಸ ಮಾಡಿದ್ದೀನಿ, ಎಂಥ ಅದ್ಭುತ ಕೆಲಸವನ್ನು ಮಾಡಿದೆಯಾ, ನಾನು ನಿನಗೆ ಎಷ್ಟು ಕೃತಜ್ಞನಾಗಿದ್ದರೂ ಕೂಡ ಕಡಿಮೆ. ಆಂಜನೇಯ ಸಣ್ಣವನಾಗ್ಬಿಟ್ಟ, ಚಿಕ್ಕವನಾಗ್ಬಿಟ್ಟ. ಅವನಂದ, ಪ್ರಭು ನನ್ನ ಜೀವನ ನಿನ್ನ ಸೇವೆಗಾಗಿ. ಆದರೆ ರಾಮ ಹೇಳ್ತಾ ಇದ್ದಾನೆ, ಹನುಮಂತ ನಿನ್ನ ಋಣವನ್ನು ನನ್ನ ಕೈನಲ್ಲಿ ಯಾವತ್ತೂ ಕೂಡ ತೀರಿಸ್ಲಿಕ್ಕಾಗೋದಿಲ್ಲ. ಆಂಜನೇಯ ಹೇಳ್ತಾ ಇದ್ದಾನೆ, ಹೇ ಭಗವನ್, ನಾನು ನಿನ್ನ ದಾಸ, ನಿನ್ನ ಕೃಪೆಯಿಂದ ಎಲ್ಲವೂ ಕೂಡ ಸಾಧ್ಯವಾಗಿದೆ. ನನ್ನದು ಅನ್ನೋಂಥದ್ದು ಏನೂ ಇಲ್ಲ ಇಲ್ಲಿ. ಎಲ್ಲೆಲ್ಲಿ ಅವಕಾಶ ಬರುತ್ತೆ ಅಹಂಕಾರ ಎದ್ದು ನಿಂತ್ಕೊಳ್ಳಿಕ್ಕೆ, ಅಲ್ಲಲ್ಲಿ ಆಂಜನೇಯ ತನ್ನ ಒಂದು ಅಹಂಕಾರವನ್ನು ಅಲ್ಲಿ ಬಗ್ಗಿಸ್ತಾನೆ. ಏನೇ ಕೆಲಸ ಮಾಡೋಕ್ಕಿಂತ ಮೊದಲು ರಾಮನಾಮದ ಮಹಿಮೆಯನ್ನು, ರಾಮನಾಮವನ್ನು ಉಚ್ಚರಿಸ್ತಾ ಇದ್ದ, ಕೆಲಸವನ್ನು ಮಾಡ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ಒಬ್ಬ ಭಕ್ತ ಯಾರು ಆಂಜನೇಯ ಜೀವನವನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಯಾವ ವ್ಯಕ್ತಿಯಲ್ಲಿ ಯಾವಾಗಲೂ ಕೂಡ ವಿನಯ ಅನ್ನೋದಿರುತ್ತೋ. ಅಷ್ಟು ಮಾತ್ರವಲ್ಲ, ಈ ಸುಂದರ ಕಾಂಡದಲ್ಲಿ ಆ ಸೀತಾಮಾತೆಯ ಭಕ್ತಿ ಮತ್ತು ಸೀತಾಮಾತೆಯ ಸಹನೆ. ಅಷ್ಟು ಮಾತ್ರವಲ್ಲ, ಹನುಮಂತನ ಒಂದು ನಿಷ್ಕಾಮ ಸೇವೆ. ಅಷ್ಟು ಮಾತ್ರವಲ್ಲ, ಭಗವಂತನ ಕೃಪೆ ಮತ್ತು ಅದರ ಮಹಿಮೆ ನಾವು ಗಮನಿಸಬೇಕು. ಯಾವಾಗ ಅದರ ಕಡೆಗೆ ನಾವು ಲಕ್ಷ್ಯವನ್ನು ವಹಿಸ್ತೀವಿ ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಮೇಲೆಯೂ ಕೂಡ ಆ ಭಗವಂತನ ಮಹಿಮೆ ಅನ್ನೋಂಥದ್ದು ಹೇಗಿದೆ. ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. जय जय राम जय रघुराम, सीता राम श्री रघुराम, पशुपति रंजन पावन राम, पाप विमोचन तारक नाम, जय जय राम जय रघुराम, राम 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 राम, राम
राम राम राम राम राम राम राम राम राम राम राम जय जय राम जय रघुराम जय रघुराम जय रघुराम सियावर रामचंद्र की पवन सुत हनुमान की बोलो भाई सब संतन की सद्गुरुनाथ महाराज की